ಹರೇ ಕೃಷ್ಣ. ಹೋದ್ವಾರ ಏನು ಶ್ರವಣ ಮಾಡಿದ್ರಿ? ಹೋದ್ವಾರ ಹಬ್ಬ ರಾಮನವಮಿ ಅಂತ ಜ್ಞಾಪಕ ಇದೆ. ಹೋದ್ವಾರ ಶ್ರೀರಾಮನವಮಿ. ಅದಕ್ಕಿಂತ ಹಿಂದಿನ ವಾರ ಗೊತ್ತಿಲ್ಲ ಪ್ರಭು. 62 63ನಾ? ಯಾರು ಕ್ಲಾಸ್ ಮಾಡಿದ್ದು ನೋಡ್ಬೇಕು ನಾನು ಇವಾಗ. 64 ಅನಿಸುತ್ತಲ್ವ? 64. ಓಕೆ, 62 63 ಆದಮೇಲೆ 64 ಬರುತ್ತೆ ಅಷ್ಟೇ ಅಲ್ವಾ ಪ್ರಭು? ಹೌದಾ? ಸೊ ಇವತ್ತು ನಾವು 3ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀವಿ. 3ನೇ ಅಧ್ಯಾಯ ಕರ್ಮಯೋಗ. ಸೊ ಈ ಕರ್ಮಯೋಗದ ಚರ್ಚೆ ಯಾಕೆ ಆಗ್ತಾ ಇದೆ ಅಂದರೆ, 2ನೇ ಅಧ್ಯಾಯದಲ್ಲಿ ಶ್ಲೋಕ 39ರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ದ, ಬುದ್ಧಿಯೋಗ ಅಂತ ಹೇಳ್ದ. ಬುದ್ಧಿಯೋಗ ಅಂದ ತಕ್ಷಣ ಅರ್ಜುನನಿಗೆ ಮನಸ್ಸಿಗೆ ಏನು ಬಂತು ಅಂದರೆ, ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡಬೇಕು ಅಂತ. ಅರೆ, ಸಾಮಾನ್ಯವಾಗಿ ವೈದಿಕ ಪದ್ಧತಿಯಲ್ಲಿ ಬುದ್ಧಿಯನ್ನು ಉಪಯೋಗಿಸೋದು ಅಂದರೆ ಜ್ಞಾನ ಮಾರ್ಗ. ಸೊ ಅರ್ಜುನನಿಗೆ ಏನನ್ನಿಸ್ತು, ಕೃಷ್ಣ ನೀನು ಯುದ್ಧ ಮಾಡಬೇಡಪ್ಪ, ಜ್ಞಾನವನ್ನು ಪಡ್ಕೋ, ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ದ ಅಂತ ಅರ್ಜುನನಿಗೆ ಅನ್ನಿಸ್ತು. ಆಯಿತು, ಅರ್ಜುನ ಸಂತೋಷವಾಗಿದ್ದ. 39. ಆಮೇಲೆ ಈ ಮಾರ್ಗದ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚು ವಿಷಯಗಳನ್ನು ಕೃಷ್ಣ ಹೇಳ್ತಾನೆ. ಅರೆ, 47ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಕರ್ಮಣ್ಯೇವ ಅಧಿಕಾರಸ್ತೆ ಮಹಾಫಲೇಶು ಕದಾಚನ. ಮತ್ತೆ ಹೇಳ್ತಾ ಇದ್ದಾನೆ, ಕರ್ಮ ಮಾಡೋದು ನಿನ್ನ ಅಧಿಕಾರ ಅಂತ. ಸೊ ಅರ್ಜುನನಿಗೆ 39ನೇ ಶ್ಲೋಕದಲ್ಲಿ ಕೃಷ್ಣ ಕರ್ಮ ಮಾಡಬೇಡ, ಜ್ಞಾನದಲ್ಲಿ ತೊಡಗು ಅಂತ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡ. ಆದರೆ 47ನೇ ಶ್ಲೋಕದಲ್ಲಿ ತಿರ್ಗಾ ಕರ್ಮ ಮಾಡು ಅಂತ ಹೇಳ್ತಾ ಇದ್ದಾನೆ. ಸೊ ಅರ್ಜುನ ಕನ್ಫ್ಯೂಸ್ ಆಗಿಬಿಟ್ಟು 3ನೇ ಅಧ್ಯಾಯದ ಪ್ರಾರಂಭದಲ್ಲಿ, ನಾನು ಮುಂಚೆನೇ ಹೇಳಿದ್ದೀನಿ, ಈ ಅಧ್ಯಾಯಗಳೆಲ್ಲ ಹೀಗೆ ಕೃಷ್ಣ ಹೇಳ್ತಿರುವಾಗ ಅಪ್ಪ 2ನೇ ಅಧ್ಯಾಯ ಆಯಿತು 3ನೇ ಅಧ್ಯಾಯ ಶುರು ಆಗ್ತಾ ಇದೆ ಅಂತ ಹೇಳ್ತಾ ಇರಲಿಲ್ಲ. ಆಚಾರ್ಯರು ಅದು ಲಾಜಿಕಲ್ಲಾಗಿ ಅದನ್ನು ಸೆಪ್ರೇಟ್ ಮಾಡಿದ್ದಾರೆ, ಬೇರೆ ಬೇರೆ ಮಾಡಿದ್ದಾರೆ. ಸೊ 3ನೇ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ಕೃಷ್ಣನ ಕೇಳ್ತಾನೆ, ಕೃಷ್ಣ ಏನು ಮಾಡಬೇಕು? ನಾನು ಮುಂಚೆನೇ ನಿನಗೆ ಶರಣಾಗತನಾದಾಗ ಕೃಷ್ಣನಿಗೆ ಅರ್ಜುನ ಏನು ಹೇಳ್ದ? ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ನಿಶ್ಚಿತವಾಗಿ ಹೇಳಪ್ಪ, ನನಗೆ ಒಂದೇ ಒಂದು ಮಾರ್ಗ ಹೇಳು, ನಾನು ಅದನ್ನು ಪಾಲನೆ ಮಾಡ್ತೀನಿ ಅಂತ. ಆದರೆ ಇವಾಗ ಅರ್ಜುನನಿಗೆ ಅನ್ನಿಸ್ತಾ ಇದೆ, ಕೃಷ್ಣ 2 ಬೇರೆ ಬೇರೆ ಮಾರ್ಗ ಕೊಡ್ತಾ ಇದ್ದಾನೆ, ಏನು ಪಾಲನೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಇದು ಶಿಷ್ಯನ ಒಂದು ಬಹಳ ಮುಖ್ಯ ಗುಣಲಕ್ಷಣ. ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಗುರುಗಳ ಹತ್ರ ಕೇಳಬೇಕು. ಯಾವ ರೀತಿಯಲ್ಲಿ ಕೇಳಬೇಕು? ಬಹಳ ನಮ್ರತೆಯಿಂದ ಕೇಳಬೇಕು. ನನಗಿದು ಅರ್ಥ ಆಗ್ತಾಯಿಲ್ಲ, ದಯವಿಟ್ಟು ವಿವರಿಸಿ ಅಂತ. ಅರ್ಜುನ ಬಹಳ ಅದೃಷ್ಟವಂತ ಅಲ್ವಾ, ಕೃಷ್ಣನ ಜೊತೆನೇ ಇದ್ದಾನೆ. ನೇರವಾಗಿ ಕೃಷ್ಣನೇ ಕೇಳ್ತಾ ಇದ್ದಾನೆ, ಕೃಷ್ಣ ಏನಪ್ಪ ನೀನು ಜ್ಞಾನ ಅಂದೆ, ಬುದ್ಧಿ ಅಂದೆ, ಆಮೇಲೆ ಕರ್ಮ ಅಂತ ಇದೆಯಾ, ನನಗಿವಾಗ ಸ್ಪಷ್ಟವಾಗಿ ಹೇಳ್ಬಿಡು, ನಾನು ಜ್ಞಾನ ಪಡ್ಕೋಬೇಕು ಅಥವಾ ಕರ್ಮ ಮಾಡಬೇಕು ಅಂತ. ಆ ಪ್ರಶ್ನೆಗೆ ಉತ್ತರವಾಗಿ ಕೃಷ್ಣ ಈ 3ನೇ ಅಧ್ಯಾಯವನ್ನು ಉತ್ತರವಾಗಿ ನೀಡ್ತಾನೆ. ಹಲವಾರು ವಿಷಯಗಳು ನಮಗೆ ಕಲ್ತ್ಕೊಳ್ಳೋಕ್ಕೆ ಈ ಅಧ್ಯಾಯದಲ್ಲಿ ಸಿಗುತ್ತೆ. ಹರೇ ಕೃಷ್ಣ. ಸೊ ಇದೊಂದು ಬಹಳ, ಈ ಅಧ್ಯಾಯದ ಪ್ರಾರಂಭ, ಈ ಒಂದು ಶ್ಲೋಕದಿಂದ ಕೃಷ್ಣ ಅರ್ಜುನನಿಗೆ ನೀನು ಕರ್ಮ ಮಾಡಬೇಕು, ಯಾವ ರೀತಿ ಕರ್ಮ ಮಾಡಬೇಕು ಅಂತ ಮತ್ತೆ ಹೇಳ್ತಾ ಇದ್ದಾನೆ. ಆಗಲೇ 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ದ, ಕರ್ಮಣ್ಯೇವಾಧಿಕಾರಸ್ತೆ, ಕೆಲಸ ಮಾಡೋ ನಿನಗೆ ಜವಾಬ್ದಾರಿ ಇದೆ, ಅಧಿಕಾರ ಇದೆ. ಅರೆ, ಫಲದ ಮೇಲೆ ಯಾವ ಆಸಕ್ತಿಯನ್ನು ಇಟ್ಕೋಬೇಡ. ಕರ್ಮ ಫಲ ಹೇತುರ್ಭು, ನೀನೇ ನಿನ್ನ ಕರ್ಮದ ಫಲದ ಕಾರಣ ಅಂತ ಅನ್ಕೋಬೇಡ. ಮತ್ತು ಕೆಲಸ ಮಾಡಿದೆ, ನಾನು ಕೆಲಸನೇ ಮಾಡಲ್ಲ, ನಾನು ಏನು ಕರ್ಮದ ಫಲವನ್ನು ಬಯಸಬೇಡ ಅಂತ ಇದ್ದರೆ ನನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಕೃಷ್ಣ ಅದಕ್ಕೆ ಹೇಳ್ದ, ಇಲ್ಲ, ಕರ್ಮ ಮಾಡದೇನೂ ಇರಬಾರ್ದು, ಕರ್ಮ ಮಾಡಬೇಕು, ಕರ್ತವ್ಯದ ದೃಷ್ಟಿಯಿಂದ ಕರ್ಮ ಮಾಡಬೇಕು ಅಂತ. ಇವಾಗ ಇನ್ನೂ ಆ ವಿಷಯವನ್ನು ಇನ್ನೊಂದಿಷ್ಟು ಆಳಕ್ಕೆ ಎಳಿತಾ ಇದ್ದಾನೆ ಕೃಷ್ಣ. ಈ ಒಂದು ಅದ್ಭುತವಾದ ಶ್ಲೋಕ, 3ನೇ ಅಧ್ಯಾಯ ಶ್ಲೋಕ 9.
ಇದೆಯಾ ಎಲ್ಲರ ಹತ್ರ? ಯಾರ ಹತ್ರ ಪುಸ್ತಕ ಇದೆಯೋ ತೆಗಿರಿ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗಃ ಸಮಾಚರ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗಃ ಸಮಾಚರ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗಃ ಸಮಾಚರ. ಯಾರು ಹೇಳಿ ಪ್ರಭುಗಳು? ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗಃ ಸಮಾಚರ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗಃ ಸಮಾಚರ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗಃ ಸಮಾಚರ. ಓಕೆ, ಮಾತಾಜಿಯವರು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗಃ ಸಮಾಚರ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗಃ ಸಮಾಚರ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗಃ ಸಮಾಚರ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗಃ ಸಮಾಚರ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗಃ ಸಮಾಚರ. ಓಕೆ, ಅನುವಾದ ಮೋದಿಯರು. ಅನುವಾದ: ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೆಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ. ಯಜ್ಞಾರ್ಥಾತ್ ಅಂದರೆ ಯಜ್ಞಕ್ಕಾಗಿ ಕೆಲಸ ಮಾಡು ಅಂತ ಕೃಷ್ಣ ಹೇಳ್ತಾರೆ. ಯಜ್ಞಕ್ಕಾಗಿ ಕೆಲಸ ಮಾಡದೆ ಹೋದರೆ
ಕರ್ಮಬಂಧನ. ತದರ್ಥಂ ಕರ್ಮಕೊಂತ. ಹಾಗಾಗಿ ಯಜ್ಞ ಅಥವಾ ವಿಷ್ಣುವಿನ ಸಂತೃಪ್ತಿಗಾಗಿ ಕೆಲಸ ಮಾಡು, ಮತ್ತು ಬಂಧನದಿಂದ ಮುಕ್ತನಾಗು. ಭಾಳ ಸರಳವಾದ ಶ್ಲೋಕ. ಇವಾಗ ಆದರೆ ಯಜ್ಞ ಅಂದರೆ ಏನು ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಜ್ಞ ಅಂದ್ರೇನು? ಹಾಂ, ಯಜ್ಞ ಅಂದರೆ ಭಗವಂತನ ಪ್ರೀತಿಗಾಗಿ ಮಾಡೋದು. ಓಕೆ, ಹಾಂ, ಮನಸ್ಪೂರ್ವಕವಾಗಿ. ಓಕೆ, ಸೊ ಸಂಸ್ಕೃತದಲ್ಲಿ ಯಜ್ಞ ಅನ್ನೋ ಶಬ್ದಕ್ಕೆ, ಪದಕ್ಕೆ ಎರಡು ಅರ್ಥ ಇದೆ. ಸೊ ಇಲ್ಲಿ ಎರಡು ರೀತಿಯಲ್ಲಿ ನಮಗೆ ಅರ್ಥ ಬರುತ್ತೆ ಈ ಶ್ಲೋಕದಲ್ಲಿ. ಮೊದಲನೇದು ಯಜ್ಞ ಅಂದರೆ ಸಾಮಾನ್ಯವಾಗಿ ನೀವಿವಾಗ ನಿಮ್ಮ ಮನೆಗಳಲ್ಲಿ ಹೋಮ ಯಜ್ಞ ಮಾಡ್ತಿರಲ್ಲ, ಇದು ಒಂದು ಯಜ್ಞ. ಅಗ್ನಿಹೋತ್ರ ಅಂತ ಕರೀತಾರೆ, ಅದಕ್ಕೂ ಯಜ್ಞ ಅಂತ ಕರೀತಾರೆ, ಯಜ್ಞ. ಆದರೆ ಇನ್ನೊಂದು ಯಜ್ಞ, ಇದು ಆಳವಾದ ಇದರ ಅರ್ಥ. ಎರಡನೇ ಒಂದು ಅರ್ಥ ಯಜ್ಞ ಅನ್ನೋದಕ್ಕೆ, ಯಜ್ಞ ಅಂದರೆ ವಿಷ್ಣುವಿನ ಇನ್ನೊಂದು ಹೆಸರು ಯಜ್ಞ. ಯಜ್ಞ ಅನ್ನೋದು ವಿಷ್ಣುವಿನ ಇನ್ನೊಂದು ಹೆಸರು. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಎರಡು ವಿಷಯಗಳನ್ನು ಹೇಳ್ತಾ ಇದ್ದಾನೆ. ಒಂದು ಹೇಳ್ತಾ ಇದ್ದಾನೆ, ನಿಯತ ಕರ್ತವ್ಯ, ನಿನಗೆ ಇರೋ ನಿನ್ನ ಕರ್ತವ್ಯದ ಪ್ರಕಾರವಾಗಿ ನೀನು ಕರ್ಮದಲ್ಲಿ ತೊಡಗು. ಇದು ಒಂದು ವಿಷಯ. ಎರಡನೇ ವಿಷಯ, ವಿಷ್ಣುವಿನ ತೃಪ್ತಿಗಾಗಿ ಕೆಲಸ ಮಾಡು. ಓಕೆ, ಇವಾಗ ಯಜ್ಞದ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಇವಾಗ ಹಿಂದಿನ ಕಾಲದಲ್ಲಿ ಯಜ್ಞಗಳನ್ನು ಯಾಕೆ ಮಾಡ್ತಾಯಿದ್ರು? ಯಾರಿಗಾರು ಗೊತ್ತಾ? ಯಾವ ಯಜ್ಞಗಳು ಗೊತ್ತು ನಿಮಗೆ? ಹಾಂ, ಹೇಳಮ್ಮ. ಅಶ್ವಮೇಧ ಯಜ್ಞ. ಅಶ್ವಮೇಧ ಅಂದ್ರೆ ಏನು ಹೇಳಿ? ಹಾಂ, ಕುದುರೆಯನ್ನು ಬಲಿ ಮೇಧ ಅಂದರೆ ಕತ್ತರಿಸೋದು ಅಂತ. ಇವಾಗ ನಮ್ಮ ಕರ್ನಾಟಕ ಸಾರಿಗೆಯವರು ಅಶ್ವಮೇಧ ಅಂತ ಒಂದು ಬಸ್ ಹೆಸರು ಇಟ್ಬಿಟ್ಟಿದ್ದಾರೆ. ಪಾಪ ಅವ್ರಿಗೆ ಇನ್ನೇನೋ ಇಡಬೇಕಾಯ್ತೇನೋ ಅದು. ಅಶ್ವಮೇಧ ಅಂತ ಇಟ್ಬಿಟ್ರು. ಅಶ್ವಮೇಧ ಅಂದರೆ ಏನೋ ಗೆಲ್ಲೋದು ಅಂತ ಅಂದ್ಕೊಂಡು ಅವರು ಅಶ್ವಮೇಧ ಅಂತ ಇಟ್ಬಿಟ್ಟಿದ್ದಾರೆ. ಕುದುರೆಯನ್ನು ಗೆಲ್ಲೋದು, ಕುದುರೆಯನ್ನು ಗೊಲ್ಲೋದಲ್ಲ, ಕುದುರೆಯನ್ನು ಕೊಲ್ಲೋದು. ಎನಿವೆ, ಅಶ್ವಮೇಧ ಯಜ್ಞ. ಆಮೇಲೆ ಹಾಂ, ರಾಜಸೂಯ ಯಜ್ಞ. ಇವಾಗ ರಾಮಾಯಣ ಕಥೆಯನ್ನು ಕೇಳಿದ್ರಿ. ಪುತ್ರ ಕಾಮೇಷ್ಟಿ ಯಜ್ಞ. ಏನು ಮಾಡಿದ್ದು ದಶರಥ? ಪುತ್ರ ಕಾಮೇಷ್ಟಿ ಯಜ್ಞ. ಇವಾಗ ನೋಡಿ, ಈ ಯಜ್ಞಗಳಲ್ಲಿ ಇವಾಗ ನೀವು ಭಾಗವತ ಓದಿದ್ರೆ ಈ ಯಜ್ಞಗಳನ್ನು ಮಾಡೋದಕ್ಕೆ ಯಜ್ಞಗಳ ಉದ್ದೇಶ ಇರುತ್ತೆ. ಇವಾಗ ರಾಜಸೂಯ ಯಜ್ಞ ಅಂದರೆ ಏನರ್ಥ? ಎಲ್ಲ ರಾಜರ ಮೇಲೆ ಒಬ್ಬ ರಾಜ, ಎಲ್ಲರಿಗಿಂತ ಎಲ್ಲರೂ ಅವನ ಅಧೀನದಲ್ಲಿದ್ದಾರೆ, ಅವನ ಕಂಟ್ರೋಲಲ್ಲಿದ್ದಾರೆ ಅಂತ ತೋರಿಸೋದಕ್ಕೆ ರಾಜಸೂಯ ಯಜ್ಞ. ಅಶ್ವಮೇಧ ಯಜ್ಞ ಅಂದರೆ ಆ ಅಶ್ವಮೇಧ ಯಜ್ಞದಲ್ಲಿ ಅಶ್ವವನ್ನು ಕೊಲ್ತಾರೆ, ಆದರೆ ಅದಕ್ಕೆ ಮತ್ತೆ ಜೀವನ ಕೂಡ ಕೊಡ್ತಾರೆ. ಪುತ್ರ ಕಾಮೇಷ್ಟಿ ಯಜ್ಞ ಅಂದರೆ ಯಾರೋ ಮಕ್ಕಳ ಅಭಿಲಾಷೆ ಇಟ್ಟುಕೊಂಡು ಯಜ್ಞವನ್ನು ಮಾಡಿದಾಗ ಅವರಿಗೆ ಏನು ಸಿಗುತ್ತೆ? ಮಕ್ಕಳು ಆಗತ್ತೆ. ಅಂದರೆ ಈ ಯಜ್ಞಗಳಲ್ಲಿ ಅಷ್ಟು ಶಕ್ತಿ ಇದೆ. ಅರೆ, ನಮಗೆ ಯಾವ ರಾಜಸೂಯ ಯಜ್ಞ, ನಾವು ಯಾವ ರಾಜ್ಯವನ್ನು ಆಳ್ತಾ ಇಲ್ಲ, ನಮಗೆ ಯಾವ ಕುದುರೆ ಕೊಲ್ಲೋ ಅವಶ್ಯಕತೆ ಇಲ್ಲ. ನಾವು ಯಾಕೆ ಯಜ್ಞ ಮಾಡಬೇಕು? ಅಂದರೆ ಈ ನಮ್ಮ ಸಮಯ ಕಾಲಕ್ಕೆ ಈ ಯಜ್ಞದ ಉದ್ದೇಶ ಏನು? ಏನಕ್ಕೆ ಯಜ್ಞ ಮಾಡಬೇಕು? ಏನನ್ಸುತ್ತೆ? ಹೋಗಲಿ, ಒಂದು ಯಜ್ಞ ಮಾಡಬೇಕು ಅಂದರೆ ಯಾವಾಗಲೂ ಮನೆಗಳಲ್ಲಿ ಯಜ್ಞ ಮಾಡಿರ್ತೀರಲ್ಲ, ಎಷ್ಟು ಸುಲಭ ಯಜ್ಞ ಮಾಡೋದು? ಸುಲಭನಾ ಕಷ್ಟನಾ? ಯಾಕೆ ಕಷ್ಟಪ್ಪ? ನಾವೇನು ಮಾಡ್ತೀವಿ? ಆ ದುಡ್ಡು ಖರ್ಚು ಮಾಡ್ತೀವಿ. ಆ ದುಡ್ಡು ಖರ್ಚು ಮಾಡೋದೊಂದು ಬಿಟ್ಟು ಇನ್ನೇನು ಮಾಡಲ್ಲ ನಾವು, ಅಲ್ವಾ? ಯಾರಿಗೋ ಹೇಳ್ತೀವಿ, ತೊಗೊಳ್ಳಿಯಪ್ಪ ಇಷ್ಟು ದುಡ್ಡು, ಎಲ್ಲ ಅರೇಂಜ್ ಮಾಡಿ, ನಾನು ಅಲ್ಲಿ ಕಾಫಿ ಕುಡ್ಕೊಂಡು ಎಲ್ಲರ ಹತ್ರ ಮಾತಾಡ್ತಾ ಇರ್ತೀನಿ, ನೀವು ಮುಗಿಸಾದ್ಮೇಲೆ ನಾನು ಕರೆದ್ಬಿಡಿ, ಅಲ್ವಾ? ಅದೇ ಈಗಿನ ಕಾಲದಲ್ಲಿ ಮಾಡೋದು ಜನ. ಯಾಕೆ ಯಜ್ಞ ಮಾಡ್ತಾ ಇದ್ದಾರೆ, ಏನು ಉದ್ದೇಶ, ಏನು ಐಡಿಯಾ ಇಲ್ಲ ನಮಗೆ. ಸೊ 3ನೇ ಅಧ್ಯಾಯದ 14ನೇ ಶ್ಲೋಕಕ್ಕೆ ಹೋಗಿ.
ಅದಕ್ಕೆ ಭಗವದ್ಗೀತೆಯಲ್ಲಿ ಎಲ್ಲ ವಿಷಯಗಳಿಗೂ ಕೃಷ್ಣ ತುಂಬ ಅದ್ಭುತವಾಗಿ ಉತ್ತರ ಕೊಟ್ಟಿದ್ದಾನೆ. ಸಿಗ್ತಾ 14 ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ. ನೀವು ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಯಜ್ಞ ಮಾಡೋ ಉದ್ದೇಶ ಏನು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇವಾಗ ಆಯಿತು, ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ಬೇರೆ ಬೇರೆ ಕಾರ್ಯಗಳು ಮಾಡ್ತಾಯಿದ್ದೀವಿ, ಉದ್ದೇಶ ಏನು? ಒಳ್ಳೇದಾಗಬೇಕು. ಓಕೆ, ಆಮೇಲೆ ಏನು ಸಿಗಬೇಕು? ಫಲ. ಓಕೆ, ಫಲ ಸಿಗಬೇಕು. ಆಮೇಲೆ ಸುಖ, ಸಂತೋಷ, ಮನಃಶಾಂತಿ. ಆದರೆ ಒಂದು ಮುಖ್ಯವಾದ ವಿಷಯವನ್ನು ಮರ್ತ್ಬಿಡ್ತಾ ಇದ್ದೀರಾ, ಲೋಕ ಕಲ್ಯಾಣ. ಓಕೆ, ಆಹಾರಕ್ಕೋಸ್ಕರ ಎಲ್ಲರೂ ಕೆಲಸ ಮಾಡ್ತಾರೆ. ಆಹಾರ ಇಲ್ಲದೆ ಇದ್ದರೆ ಜೀವನ ಮಾಡೋಕ್ಕಾಗಲ್ಲ. ಜೀವನ ಮಾಡಿದ್ರೆ ಏನು ಕಾರ್ಯ ನೀವೇನೇನು ಹೇಳಿದ್ರೋ ಯಾವುದೂ ಮಾಡೋಕ್ಕಾಗಲ್ಲ. ಸೊ ಈ ಶ್ಲೋಕದಲ್ಲಿ ಕೃಷ್ಣ ಬಹಳ ಆಳವಾದ ಮುಖ್ಯವಾದ ವಿಷಯವನ್ನು ಹೇಳ್ತಾ ಇದ್ದಾನೆ. ಅನ್ನಾತ್ ಭವತಿ ಪರ್ಜನ್ಯೋ, ಅನ್ನಾತ್ ಭವಂತಿ ಭೂತಾನಿ. ಅನ್ನಾತ್ ಭವಂತಿ ಭೂತಾನಿ ಅಂದರೆ, ಭೂತಾನಿ ಅಂದರೆ ಭೂತ ಪಿಶಾಚಿಗಳಲ್ಲ, ಜೀವಿಗಳು. ಅನ್ನಾತ್ ಭವಂತಿ ಭೂತಾನಿ ಅಂದರೆ ಜೀವಿಗಳು ಆಹಾರವನ್ನು ಸೇವಿಸಿ ಬೆಳೆಯತ್ವೆ. ಅನ್ನಾತ್ ಭವಂತಿ ಭೂತಾನಿ. ಅನ್ನ ಎಲ್ಲಿಂದ ಬರುತ್ತೆ? ಮಳೆಯಿಂದ ಬರುತ್ತೆ. ಪರ್ಜನ್ಯಾತ್ ಅನ್ನ ಸಂಭವ. ಮಳೆ ಹೆಂಗೆ ಬರುತ್ತೆ? ಮಳೆ ಮೋಡದಿಂದ ಬರುತ್ತೆ. ಹಾಂ, ಯಜ್ಞಾತ್ ಭವತಿ ಪರ್ಜನ್ಯು. ನಿಮಗೆ ಮಳೆ ಬೇಕಂದರೆ ಏನು ಮಾಡಬೇಕು? ಯಜ್ಞ ಮಾಡಬೇಕು. ತುಂಬ ಶೆಕೆ ಇದೆ ಅಲ್ವಾ? ಯಜ್ಞಾತ್ ಭವತಿ ಪರ್ಜನ್ಯು. ಆದರೆ ಈ ಯಜ್ಞ ಎಲ್ಲಿಂದ ಹುಟ್ಟುಕೊಳ್ಳುತ್ತೆ? ಯಜ್ಞ ಹೇಗೆ ಮಾಡೋದು, ಏನು ಮಾಡೋದು ಅನ್ನೋದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಯಜ್ಞ ಕರ್ಮ ಸಮುದ್ಭವ. ಯಜ್ಞ ನಿಮ್ಮ ಕರ್ತವ್ಯದಿಂದ ಹುಟ್ಟುತ್ತೆ. ಒಳಗೆ ಬನ್ನಿ, ಕೂತ್ಕೊಳ್ಳಿ. ಹರೇ ಕೃಷ್ಣ. ಯಜ್ಞ ಅನ್ನೋದು ನಿಮ್ಮ ಕರ್ಮದಿಂದ ಹುಟ್ಟುವಂತಹ ವಿಷಯ. ಆದರೆ ಈ ಕರ್ಮದ ವಿಷಯವಾಗಿ ನಾವು ಆಗಲೇ ಮಾತಾಡಿದ್ದೀವಿ. ಕರ್ಮ ಅಂದರೆ ಅರ್ಥ ಮಾಡ್ಕೋಬೇಕು. ಶಾಸ್ತ್ರದಲ್ಲಿ ಕರ್ಮ ಅಂದ ತಕ್ಷಣ ನಿಗದಿತ ಕರ್ಮ ಅಂತ, ಇಂಗ್ಲೀಷಲ್ಲಿ ಪ್ರಿಸ್ಕ್ರೈಬ್ ಡ್ಯೂಟಿ ಅಂತಾರೆ. ಇವಾಗ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಡಾಕ್ಟ್ರ್ ಏನು ಕೊಡ್ತಾರೆ ನಿಮಗೆ? ಪ್ರಿಸ್ಕ್ರಿಪ್ಷನ್ ಕೊಡ್ತಾನೆ. ಪ್ರಿಸ್ಕ್ರಿಪ್ಷನ್. ಇವಾಗ ನೀವು ಆ ಪ್ರಿಸ್ಕ್ರಿಪ್ಷನ್ ತೊಗೊಂಡೋಗಿ ಮೆಡಿಕಲ್ ಸ್ಟೋರ್ಗೆ ಕೊಡ್ತೀರಾ, ಪ್ರಿಸ್ಕ್ರಿಪ್ಷನ್ ಪ್ರಕಾರ ನಿಮಗೆ ಔಷಧಿ ಕೊಡ್ತಾರೆ. ಅಂದರೆ ಯಾರೋ ನಿಮ್ಗೆ ಹೇಳ್ತಾ ಇದ್ದಾರೆ, ನಿಮಗೆ ಈ ರೋಗಪ್ಪ, ಈ ಔಷಧಿ ತೊಗೊಳ್ಳಿ ಅಂತ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಶಾಸ್ತ್ರದಲ್ಲೂ ಕೂಡ ನಮಗೆ ನಮ್ಮ ರೋಗ ಏನು? ಭವರೋಗ. ನಮ್ಮ ಭವರೋಗಕ್ಕೆ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ ಭಗವಂತ ವೇದಗಳಲ್ಲಿ. ಅದಕ್ಕೆ ಏನಂತ ಕರೀತಾರೆ? ನಿಗದಿತ ಕರ್ತವ್ಯ. ನೀವು ಮಾಡಬೇಕಾಗಿರೋಂಥ ಕರ್ತವ್ಯ ಏನು ಮಾಡಬೇಕು ಅನ್ನೋದನ್ನು ಕೃಷ್ಣ ವೇದಗಳಲ್ಲಿ ಆಗಲೇ ಶಿಫಾರಸ್ ಮಾಡಿದ್ದಾನೆ. ಶಿಫಾರಸ್ ಅಂತಲ್ಲ, ಆಜ್ಞೆ ಅಂತ ಹೇಳಬೇಕು. ಅರೆ ಎಲ್ಲರೂ ಪಾಲನೆ ಮಾಡಲ್ಲ, ಹಾಗಾಗಿ ಅದು ಶಿಫಾರಸ್, ರೆಕಮೆಂಡೇಷನ್ ಅಂತ ಅನ್ಕೋಬೋದು. ಆದರೆ ಕೃಷ್ಣ ಹೇಳಿದ್ದಾನೆ, ನೀವು ಯಾವ ಥರ ಕೆಲಸ ಮಾಡಬೇಕು. ಆದರೆ ಈ ಯಾವ ಥರ ಕೆಲಸ ಮಾಡಬೇಕು ಅನ್ನೋದಕ್ಕೆ ಆಗಲೇ ನಾವು ಮುಂಚೆನೇ ಹೇಳಿದ್ದೀವಿ, ಇದು ವರ್ಣಾಶ್ರಮ ಧರ್ಮ ಅಂತ ಇದನ್ನು ಕರೀತಾರೆ. ಇದಕ್ಕೆ ನಮ್ಮ ವರ್ಣ ಮತ್ತು ಆಶ್ರಮದ ಪ್ರಕಾರ ಈ ಕರ್ತವ್ಯಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ರೀತಿ ನಾವು ಯಾವ ವರ್ಣದಲ್ಲಿ ಯಾವ ಆಶ್ರಮದಲ್ಲಿದ್ದೀವೋ ಅದರ ಪ್ರಕಾರ ನಮ್ಮ ಕರ್ತವ್ಯಗಳು ಬದಲಾಗ್ತಾ ಹೋಗುತ್ತೆ. ಇವಾಗ ಬ್ರಾಹ್ಮಣನ ಕರ್ತವ್ಯ ಏನು? ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗ್ರಹ. ಪಠನ್ ಅಂದರೆ ಶಾಸ್ತ್ರವನ್ನು ಅಧ್ಯಯನ ಮಾಡೋದು, ಪಾಠನ್ ಅಂದರೆ ಬೇರೆಯವ್ರಿಗೆ ಹೇಳ್ಕೊಡೋದು, ಯಜನ್ ಅಂದರೆ ಯಜ್ಞ ಮಾಡೋದು, ಯಾಜನ್ ಅಂದರೆ ಯಜ್ಞ ಮಾಡಿಸೋದು, ದಾನ ಕೊಡೋದು, ಪ್ರತಿಗ್ರಹ ಇದು ಬ್ರಾಹ್ಮಣನ ಕರ್ತವ್ಯ. ಇದು ಅವನ ನಿಗದಿತ ಕರ್ತವ್ಯ. ಇವಾಗ ಬ್ರಾಹ್ಮಣ ಈ ಕೆಲಸವನ್ನು ಬಿಟ್ಟು ಭಿಕ್ಷೆ ಬೇಡಕ್ಕೆ ಹೋದರೆ
ಅವನು ಯಾರು ಕೆಲಸ ಮಾಡ್ತಾ ಇದ್ದಾನೆ? ಶೂದ್ರರ ಕೆಲಸ. ಅದು ಶೂದ್ರರ ಕೆಲಸ. ಭಿಕ್ಷೆ ಬೇಡ ಅಂದರೆ ಇನ್ನೊಬ್ಬರ ಮುಂದೆ ಕೈ ಒಡ್ಡೋದು ಸಂಬಳಕ್ಕಾಗಿ, ಅದು ಶೂದ್ರ ವೃತ್ತಿ. ಇವಾಗ ಬ್ರಾಹ್ಮಣ ಈ ಕರ್ತವ್ಯವನ್ನು ಮಾಡಬೇಕು. ಆದರೆ ಇವಾಗ ಈ ಕಲಿಯುಗದಲ್ಲಿ ನಾವು ಯಾರು ಬ್ರಾಹ್ಮಣರು, ಯಾರು ಕ್ಷತ್ರಿಯರು, ಯಾರು ವೈಶ್ಯರು, ಯಾರು ಶೂದ್ರರು, ಏನೂ ನಮಗೆ ಗಂಧ ಇಲ್ಲ, ಗೊತ್ತಿಲ್ಲ. ಯಾಕೆಂದರೆ ಈ 5,000 ವರ್ಷದ ಹಿಂದೆ ಇವೆಲ್ಲ ಬಹಳ ಸ್ಪಷ್ಟವಾಗಿ ಸಮಾಜ ಈ ರೀತಿ ವಿಭಜಿತವಾಗಿತ್ತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಅರೆ ಕೃಷ್ಣ ಅರ್ಜುನ ಇದನ್ನು ಮೊದಲನೇ ಅಧ್ಯಾಯದಲ್ಲಿ ಹೇಳ್ಬಿಡ್ತಾನೆ. ಈ ಯುದ್ಧ ಆಗೋದ್ರಿಂದ ಏನಾಗುತ್ತೆ? ವರ್ಣಸಂಕರ ಹುಟ್ಕೊಳ್ಳುತ್ತೆ ಅಂತ. ವರ್ಣಸಂಕರ ಅಂದರೆ ಅವ್ರಿಗೆ ತಾವು ಯಾವ ವರ್ಣ, ಯಾವ ಆಶ್ರಮ, ಏನು ಆಶ್ರಮ ಗೊತ್ತಿರುತ್ತೆ, ಯಾಕಂದರೆ ಮದುವೆ ಆಗಿಲ್ಲದೆ ಇದ್ದರೆ ಬ್ರಹ್ಮಚರ್ಯ ಅಥವಾ ಮದುವೆ ಆದರೆ ಗೃಹಸ್ಥ ಅಂತ. ಆದರೆ ಆಮೇಲೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಗೃಹಸ್ಥ ಆದಮೇಲೆ ಏನಿದೆ? ಗೃಹಸ್ಥನೇ ನಡೀತಾ ಇರುತ್ತೆ ಸಾಯೋ ತನಕ, ಯಲ್ವಾನ ಪ್ರಸ್ಥ. ಸೊ ನಮಗೇನು ಇವೆಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ಕಲಿಯುಗದಲ್ಲಿ. ಮತ್ತು ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿರ್ತಾರೆ, ಮಾಡೋದು ಕೆಲಸ ಬೇರೆ ವರ್ಣದ ಪ್ರಕಾರ. ಹಾಗಾಗಿ ಕಲಿಯುಗದಲ್ಲಿ ನಾವು ಯಾವ ವರ್ಣ ಅಂತಲೂ ಗೊತ್ತಿಲ್ಲ, ನಮಗೆ ನಿಗದಿತವಾಗಿರೋ ಕರ್ತವ್ಯ ಏನು ಅನ್ನೋದು ಗೊತ್ತಿಲ್ಲ. ನಾವು ಹೇಗೆ ಜೀವನ ಮಾಡ್ತಾಯಿದ್ದೀವಿ, ಏನೋ ಓದಿದ್ವಿ ನಾವು, ಏನೋ ಕೆಲಸ ಸಿಕ್ತು, ಹೆಂಗೋ ಅಂತೂ ಜೀವನ ನಡೀತಾ ಇದೆ ಅಷ್ಟೇ. ಯಾರಾದರೂ ಬಂದು ನಮ್ಮನ್ನು ಕೇಳಿದ್ರೆ ನಿಮ್ಮ ಕರ್ತವ್ಯ ಏನಪ್ಪ, ನೀವು ಮಾಡಬೇಕಾಗಿರೋದು ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಯಜ್ಞಾತ್ ಕರ್ಮ ಸಮುದ್ಭವ. ನಿಮ್ಮ ನಿಗದಿತ ಕರ್ತವ್ಯವನ್ನು ಮಾಡಿದ್ರೆ ನೀವು ಯಜ್ಞ ಮಾಡ್ದಂಗೆ. ಇವಾಗ ಅರ್ಥ ಮಾಡ್ಕೊಳ್ಳಿ, ಯಜ್ಞ ಮಾಡೋ ಉದ್ದೇಶ ಏನು? ಅನ್ನಾದ್. ಒಬ್ಬ ವ್ಯಕ್ತಿ ಯಜ್ಞವನ್ನು ಸರಿಯಾಗಿ ಮಾಡಿದ್ರೆ ಅವನ ಜೀವನದಲ್ಲಿ ಯಾವತ್ತೂ ಯಾವ ಕೊರತೆಯೂ ಇರೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಜ್ಞವನ್ನು ಮಾಡೋ ವ್ಯಕ್ತಿಯ ಜೀವನದಲ್ಲಿ ಯಾವ ಕೊರತೆಯೂ ಇರೋದಿಲ್ಲ. ಒಂದು ಸತಿ ಏನಾಗುತ್ತೆ, ಪ್ರಭುಪಾದರು ಹೈದರಾಬಾದಿಗೆ ಬರ್ತಾರೆ ಅಮೆರಿಕಾಯಿಂದ. ಹೈದರಾಬಾದಲ್ಲಿ ಆವಾಗ ಮಳೆ ಇಲ್ಲ, ಬರಗಾಲ, ಮಳೆ ಇಲ್ಲ, ಎಲ್ಲ ರೈತರೆಲ್ಲ ಸೂಸೈಡ್ ಮಾಡ್ಕೋತಾ ಇದ್ದಾರೆ, ಪ್ರಾಣ ಬಿಡ್ತಾ ಇದ್ದಾರೆ. ಸೊ ಆಂಧ್ರ ಗೌರ್ಮೆಂಟ್ ಬಂದು ಪ್ರಭುಪಾದ್ರ ಹತ್ರ ಬಂದು ಕೇಳುತ್ತೆ ಆಂಧ್ರ ಗೌರ್ಮೆಂಟು, ಸ್ವಾಮಿಗಳೇ ನೀವು ಅಮೇರಿಕೆಯಿಂದ ಬಂದಿದ್ದೀರಾ, ನಿಮ್ಮ ಹತ್ರ ಡಾಲರ್ ಇರುತ್ತೆ, ನಮಗೊಂದು ಸ್ವಲ್ಪ ಡಾಲರ್ ಕೊಡಿ ನೀವು, ನಾವು ಇವ್ರಿಗೆಲ್ಲ ಸ್ವಲ್ಪ ಆಹಾರ, ಇದು ಬೇರೆ ಧಾನ್ಯಗಳು ಇದೆಲ್ಲ ನಾವು ಸ್ವಲ್ಪ ವ್ಯವಸ್ಥೆ ಮಾಡ್ತೀವಿ ಅಂತ. ಪ್ರಭುಪಾದ್ರು ಏನು ಹೇಳಿದ್ರು, ನಿಮ್ಮ ತೊಂದರೆ ಸಮಸ್ಯೆ ಏನು? ಮಳೆ ಇಲ್ಲ, ನಾವು ಮಳೆ ಬರೆಸ್ತೀವಿ. ನಿಮ್ಗೆ ಅದೇ ತಾನೇ ಬೇಕಾಗಿರೋದು, ಮಳೆ ತಾನೇ ಬೇಕು. ಮಳೆ ಬಂದಾದಮೇಲೆ ಅನ್ನ ಅದರಿಂದ ಬರುತ್ತೆ. ಸೊ ನಾವು ಮಳೆ ಬರೆಸ್ತೀವಿ. ಪ್ರಭುಪಾದ್ರು ಏನು ಮಾಡಿದ್ರು ಮಳೆ ಬರ್ಸೋಕ್ಕೆ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದಕ್ಕೆ ಏನಂತ ಕರೀತಾರೆ? ಯಾವ ಯಜ್ಞ ಇದು? ಸಂಕೀರ್ತನ ಯಜ್ಞ. ಸಂಕೀರ್ತನ ಯಜ್ಞವನ್ನು ಮಾಡಿದ್ರು ಪ್ರಭುಪಾದರು. ಪ್ರಭುಪಾದರು ಶುದ್ಧ ಭಕ್ತರು. ಪ್ರಭುಪಾದರು ಯಜ್ಞವನ್ನು ಮಾಡಿದ ಫಲವಾಗಿ ಏನಾಯಿತು? ಹೈದರಾಬಾದ್ನಲ್ಲಿ ಜೋರು ಮಳೆ. ಸುಮ್ಮನೆ ಯಜ್ಞವನ್ನು ಮಾಡಿದ್ರು. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ವ್ಯಕ್ತಿ ಯಜ್ಞವನ್ನು ಮಾಡಲಿಲ್ಲ ಅಂದರೆ ಅವನ ಜೀವನದಲ್ಲಿ ಕೊರತೆಗಳಿರುತ್ತೆ. ಇವತ್ತು ಜನರ ಜೀವನದಲ್ಲಿ ಎಷ್ಟೊಂದು ಕೊರತೆಗಳು. ಯಾರಿಗೂ ಆರೋಗ್ಯ ಇಲ್ಲ, ಯಾರಿಗೂ ಮನಸ್ಸು ನೆಮ್ಮದಿ ಇಲ್ಲ, ಯಾರಿಗೂ ಹಣ ಇಲ್ಲ, ಯಾರಿಗೂ ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಇದಿಲ್ಲ, ಅದಿಲ್ಲ. ಅದೇ ತಾನೇ ನಾವು ಕೇಳೋದು. ಎಷ್ಟು ಜನ ಹೇಳ್ತಾರೆ ನನಗೇನು ಬೇಕೋ ಎಲ್ಲ ಇದೆಯಪ್ಪ ಅಂತ. ಕೊರತೆ, ಎಲ್ಲರ ಜೀವನದಲ್ಲೂ ಕೊರತೆ. ಇದಕ್ಕೆ ಕಾರಣ ಯಜ್ಞಗಳನ್ನು ಮಾಡ್ತಾಯಿಲ್ಲ ನಾವು. ಕಲಿಯುಗದ ಪ್ರಾರಂಭದಿಂದಲೇ ಜನರು ಯಜ್ಞವನ್ನು ಮಾಡೋದು ಬಿಟ್ಬಿಟ್ಟಿದ್ದಾರೆ. ಅದಕ್ಕಿಂತ ಹಿಂದೇನು ದ್ವಾಪರ ಯುಗದ ಅಂತ್ಯದಲ್ಲೇ ಅಷ್ಟೇ ಅವೆಲ್ಲ ಮುಗಿದೋಯ್ತು. ಕೃಷ್ಣ ಪ್ರಕಟ ಆಗೋ ಸಮಯಕ್ಕಿಂತ ಮುಂಚೆ ಕಂಸ ಯಾವ ರೀತಿ ತನ್ನ ರಾಜ್ಯಾಡಳಿತ ಮಾಡ್ತಾಯಿದ್ದ ಅಂದರೆ, ಬ್ರಾಹ್ಮಣರು ಯಾರೂ ಕೂಡ ಯಜ್ಞಗಳನ್ನು ಮಾಡಬಾರ್ದು, ನಿಷೇಧ. ಯಾರು ಮಾಡಿದ್ರೆ ಅವ್ರಿಗೆ ಶಿಕ್ಷೆ. ಇದು ಅವನ ರಾಜನೀತಿ ಪಾಲಿಸಿ. ಆಮೇಲೆ ಕೃಷ್ಣ ಪ್ರಕಟ ಆದ ತಕ್ಷಣ, ಕೃಷ್ಣನ ಜನ್ಮ ಆದ ತಕ್ಷಣ ಭಾಗವತದಲ್ಲಿ ವರ್ಣನೆ ಇದೆ, ಬ್ರಾಹ್ಮಣರಿಗೆಲ್ಲ ಬಹಳ ಸಂತೋಷವಾಗಿ ಅವರೆಲ್ಲರೂ ಯಜ್ಞಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಭಗವಂತ ಕೊಟ್ಟಿರೋ ಮಾರ್ಗನೇ ಇದು. ಯಜ್ಞದ ಮೂಲಕನೇ ಜೀವಿ ತನಗೆ ಬೇಕಾಗಿರೋ ಅವಶ್ಯಕತೆಗಳನ್ನು ಪಡ್ಕೋತಾನೆ. ಭಗವಂತ ಅವನಿಗೆ ಏನು ಬೇಕೋ ಎಲ್ಲವನ್ನು ಒದಗಿಸ್ತಾನೆ. ಆದರೆ ಯಜ್ಞ ಮಾಡದೆ ಹೋದರೆ ನಮ್ಮ ಜೀವನದಲ್ಲಿ ಕೊರತೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಕೊರತೆ ಇರುತ್ತೆ.
ಅರೆ ಇವಾಗ ನಮ್ಮ ಸಮಸ್ಯೆ ಏನು? ಇವಾಗ ಕರ್ಮ ಸಮುದ್ಭವ, ನಮಗೆ ಯಾವ ಕರ್ಮ ಮಾಡಬೇಕು ಅಂತ ಗೊತ್ತಿಲ್ಲ. ನಿಜವಾಗಿಯೂ ನಾವು ಮಾಡ್ತಾ ಇರೋ ಕರ್ಮದಿಂದ ನಮಗೆ ಫಲ ಸಿಗೋಕ್ಕಿಂತ ಜಾಸ್ತಿ ನಮಗೆ ಪಾಪ ಫಲ ಸಿಗ್ತಾ ಇದೆ, ಸಂತೋಷ ಸಿಗೋಕ್ಕಿಂತ ನಮಗೆ ದುಃಖ ಸಿಗ್ತಾ ಇದೆ. 30 ವರ್ಷದಿಂದ ಬೆಂಗಳೂರಿನಲ್ಲಿ ಎಷ್ಟು ಆಸ್ಪತ್ರೆಗಳಿದ್ವು? ಎಷ್ಟು ಆಸ್ಪತ್ರೆ ಇತ್ತು? ಮೊನ್ನೆ ಯಾವುದೋ ಕ್ಲಾಸಲ್ಲಿ ಕೊಡ್ತಾಯಿದ್ರು, ಯಾರು ಹೇಳಿದ್ರು 2 ಇತ್ತು ಅಂತ. ನನಗೆ ಗೊತ್ತಿಲ್ಲ, ಆವಾಗ ನಾನು ಇನ್ನೂ ಚಿಕ್ಕವನು. ಯಾವುದೋ ಬೋರಿಂಗ್ ಹಾಸ್ಪಿಟ್ಲು, ಇನ್ನು KC ಜನರಲ್ ಅಂದರು. ಬೇರೆ ಆಸ್ಪತ್ರೆಗಳಿರಲಿಲ್ವಂತೆ. ಇವತ್ತು ಬೀದಿಗೂ ಅದು ಯಾವ ಥರ ಹಾಸ್ಪಿಟ್ಲು? ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು. ಯಾಕೆ ಮಲ್ಟಿ ಸ್ಪೆಷಾಲಿಟಿ? ನಮಗೆ ಬರೋ ಸಮಸ್ಯೆಗಳೆಲ್ಲ ಮಲ್ಟಿ ಸ್ಪೆಷಾಲಿಟಿ ಥರ. ಯಾಕೆ ಇಷ್ಟೊಂದು ಕೊರತೆ, ಯಾಕೆ ಇಷ್ಟೊಂದು ದುಃಖ, ಇವೆಲ್ಲ ಯಾಕೆ ಹೆಚ್ಚಾಗಿದೆ, ಹೆಚ್ಚಾಗ್ತಾ ಹೋಗುತ್ತೆ ಕಲಿಯುಗದಲ್ಲಿ. ನೋಡಿ, ಭಾಗವತದ 12ನೇ ಸ್ಕಂದದಲ್ಲಿ ಕಲಿಯುಗದ ಭವಿಷ್ಯ ಮುಂದೆ ಏನಿರುತ್ತೆ ಅಂತ ವರ್ಣನೆ ಇದೆ. ಅದನ್ನು ಕೇಳಿ ನಿಜವಾಗ್ಲೂ ಮೊದಲನೇ ಸತಿ ನಾನು ಓದಿ ನನಗೆ ನಿಜವಾಗ್ಲೂ ಭಯ ಆಯಿತು. ಇಂತಹ ವಾತಾವರಣದಲ್ಲಿ ನಾವು ಜೀವನ ಕೂಡ ಮಾಡೋಕ್ಕಾಗತ್ತಾ ಅಂತ. ಅನ್ನ ಇರಲ್ಲ, ಕಲಿಯುಗದ ಅಂತ್ಯದಲ್ಲಿ ಅನ್ನ ಇಲ್ಲ, ಯಾರಿಗೂ ಅನ್ನ ಸಿಗಲ್ಲ. ಯಾಕೆ ಅನ್ನ ಸಿಗಲ್ಲ? ಯಾಕಂದರೆ ಜನರು ತಮ್ಮ ಕರ್ತವ್ಯವನ್ನು ಮರ್ತು ಬಿಡ್ತಾ ಇದ್ದಾರೆ. ನಮ್ಮ ಪ್ರಕಾರ ನಮ್ಮ ಕರ್ತವ್ಯ, ನಾನು ಕೆಲಸ ಮಾಡ್ತೀನಿ, ನಾನು ಹಣ ಸಂಪಾದನೆ ಮಾಡ್ತೀನಿ, ನಾನು ಊಟ ಮಾಡ್ತಾಯಿದ್ದೀನಿ. ಆದರೆ ನಾವು ಮಾಡ್ತಾ ಇರೋ ಕರ್ಮ ಶಾಸ್ತ್ರದ ಪ್ರಕಾರವಾಗಿ ಬಹಳ ಅದರಲ್ಲಿ ಪಾಪ ತುಂಬಿಕೊಂಡಿದೆ. ಇವಾಗ ಫ್ಯಾಕ್ಟ್ರಿಗಳನ್ನು ಶಾಸ್ತ್ರದಲ್ಲಿ ಉಗ್ರಕರ್ಮ ಅಂತ ಕರೀತಾರೆ. ಉಗ್ರಕರ್ಮ ಫ್ಯಾಕ್ಟ್ರಿ. ಯಾಕೆ ಉಗ್ರಕರ್ಮ? ಉಗ್ರ ಅಂದ್ರೇನು? ಒಂಥರ ಅದರಿಂದ ಯಾರಿಗೂ ಒಳ್ಳೇದಾಗ್ತಾಯಿಲ್ಲ, ಏನೋ ಕೆಟ್ಟ ಕೆಲಸ ನಡೀತಾ ಇದೆ, ಉಗ್ರ. ಅಥವಾ ಮಾಡಬಾರ್ದೇನೋ ಕೆಲಸ ನಡೀತಾ ಇದೆ. ಏನು ಅಂಥದ್ದು ಮಾಡಬಾರ್ದು ಕೆಲಸ ನಡೀತಾ ಇದೆ? ಫ್ಯಾಕ್ಟ್ರಿಯಿಂದ ಎಲ್ಲ ನಮಗೆ ಎಷ್ಟೊಂದು ಸಂತೋಷ ಅಲ್ವಾ, ಎಷ್ಟೊಂದು ಪದಾರ್ಥಗಳು ಸಿಗ್ತಾ ಇದೆ ನಮಗೆ. ಅರೆ ಇದರಲ್ಲಿ ಸಮಸ್ಯೆ ಏನಿದೆ? ಫ್ಯಾಕ್ಟ್ರಿನಲ್ಲಿ ಸಮಸ್ಯೆ ಏನಿದೆ? ವೇಸ್ಟು, ಓಕೆ, ಪೊಲ್ಯೂಷನ್ನು, ಓಕೆ, ಆಮೇಲೆ ಏನು ಅಡಲ್ಟ್ರೇಷನ್, ಓಕೆ. ಮುಖ್ಯವಾದ ವಿಷಯವನ್ನು ಮರ್ತುಬಿಡ್ತಾ ಇದ್ದೀರಾ, ಎಕ್ಸ್ಪ್ಲಾಯಿಟೇಷನ್, ಶೋಷಣೆ. ಅಲ್ಲಿ ಕೆಲಸ ಮಾಡ್ತಾ ಇರೋ ಜನರ ಜೀವನವನ್ನು ನೋಡಿ. ಅವರಿಗೆ ಕಾರಣರು ಯಾರು? ಅದನ್ನು ಯಾರು ಪ್ರೋತ್ಸಾಹಿಸ್ತಾ ಇದ್ದಾರೆ? ನಾವೆಲ್ಲ. ಯಾಕೆಂದರೆ ಆ ಪ್ರಾಡಕ್ಟ್ ತೊಗೊಳ್ಳಿಲ್ಲ ಅಂದರೆ ಅವ್ರ ಕಂಪ್ನಿ ಹೆಂಗೆ ನಡೆಸ್ತಾರೆ? ಮುಚ್ಕೊಂಡು ಹೋಗ್ತಾರೆ. ನಾವು ತೊಗೋತಾ ಇದ್ದೀವಲ್ಲ, ಇದು ಉಗ್ರಕರ್ಮ. ಇವಾಗ ಈ ಉಗ್ರಕರ್ಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ಸೊ ಹೀಗೆ ಕಲಿಯುಗದಲ್ಲಿ ನಮಗೆ ಗೊತ್ತೇ ಇಲ್ಲ, ನಾವು ಯಾವ ಥರ ಎಷ್ಟು ತಪ್ಪು ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಹಾಗಾಗಿ ನಾವು ಮಾಡ್ತಾ ಇರೋ ಕೆಲಸದಿಂದ ನಮಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಇಷ್ಟೊಂದು ದುಃಖ ಇವಾಗ ನಮ್ಮಲ್ಲಿ ಯಾರ್ದು ತಲೆ ಹೊಡೆದಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಏನಿಲ್ಲ. ಅರೆ ನಮ್ಮೆಲ್ಲರ ಜೀವನದಲ್ಲೂ ಕಷ್ಟಗಳಿದೆ. ಕಾರಣ ಏನು? ಮಾಡಬಾರ್ದು ಕೆಲಸ ಮಾಡಿದ್ದೀವಿ ಮುಂಚೆ. ಅದು ಮಾಡಬಾರ್ದು ಏನು ಅಂತಲೇ ಗೊತ್ತಿಲ್ಲ ನಮಗೆ, ಮಾಡಿಬಿಟ್ಟಿದ್ದೀವಿ, ಇವತ್ತು ಗೊತ್ತಿಲ್ಲ. ಸೊ ಕಲಿಯುಗದಲ್ಲಿ ಇದು ಸಮಸ್ಯೆ. ನಮಗೆ ಜ್ಞಾನ ಇಲ್ಲ, ಅವಶ್ಯಕ ಜ್ಞಾನ ಇಲ್ಲ, ಬೇಡದೇ ಇರೋ ಬೇಕಾದಷ್ಟು ಜ್ಞಾನ ಇದೆ. ನಮ್ಮ ಶಶಾಂಕ್ ಪ್ರಭು ಹತ್ರ ಮಾತಾಡ್ತಾರೆ. ಶಶಾಂಕ್ ಪ್ರಭು ಮರ್ಸಿಡೀಸಲ್ಲಿ ಕೆಲಸ ಮಾಡ್ತಾರೆ. ಮರ್ಸಿಡೀಸಲ್ಲಿ ಕೆಲಸ ಮಾಡ್ತಾರೆ. ಕಾರು ಅದಾಗೆ ಓಡಬೇಕಂತೆ. ಡ್ರೈವರ್ ಇದಾನಪ್ಪ, ಓಡಿಸ್ತಾನೆ, ಯಾಕೆ ತಲೆ ಕೆಡಿಸ್ಕೋತೀರಾ? ಅರೆ ಅವ್ರ ಕೆಲಸ ಅದು. ಅಡಾಸ್ ಅಂದರು. ಅದಕ್ಕೇನೋ ಟೆಕ್ನಾಲಜಿಗೆ ಅಡಾಸ್ ಅಂತಾರೆ. ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ? ಅಡಾಸ್ ಅಂದರೆ ಹೋಪ್ಲೆಸ್ಸು. ಅಡಾಸ್ ಟೆಕ್ನಾಲಜಿ. ಅವ್ರಿಗೇನು ಸಂತೋಷ ಇಲ್ಲ ಅದು ಕೆಲಸ. ಏನೋ ಭಗವಂತ ಕೆಲಸ ಕೊಟ್ಟಿದ್ದಾನೆ, ಮಾಡ್ತಾ ಇದ್ದಾರೆ ಅಷ್ಟೇ. ಅರೆ ಈ ಹೇಳ್ತಾ ಇರೋದೇನು? ಅದು ಅನಾವಶ್ಯಕ. ಅದು ಕಾರ್ ಇದೆ, ಓಡಿಸ್ಕೋತೀನಿ. ಕಾರ್ ಯಾಕಪ್ಪ ಬೇಕು ಮೊದಲು? ಅದಕ್ಕೆ ಮರ್ಸಿಡೀಸೇ ಬೇಕಾ? ಯಾವುದೋ ಹೇಳ್ತಾಯಿದ್ರು, ಯಾವ್ದು ಪ್ರಭು ಎಸ್ ಕ್ಲಾಸ್. ಯಾವುದೋ ಎಸ್ ಕ್ಲಾಸ್ ಅಂದರೆ ಜಗತ್ತಿನಲ್ಲಿ ಬರೀ 20-25 ಜನ ಕೊಂಡ್ಕೋತಾರಂತೆ. ಅದು ಎಷ್ಟು ಕೋಟಿ ಇರ್ಬೋದು ನೋಡಿ ಅದು. ಹೀಗೆ ಏನೇನೋ ಅನಾವಶ್ಯಕವಾದ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಯಾರು ಅವಶ್ಯಕವಾದ ವಿಷಯ ಗೊತ್ತೇ ಇಲ್ಲ. ಅವಶ್ಯಕವಾದ ವಿಷಯ ಹೇಗೆ ಸಂತೋಷವಾಗಿರೋದು, ಅದ್ರ ಬಗ್ಗೆ ನಮಗೆ ಜ್ಞಾನ ಇಲ್ಲ. ದುಃಖ ತಂದ್ಕೊಳ್ಳೋಕ್ಕೆ ಎಷ್ಟೊಂದು ಕೆಲಸಗಳನ್ನು ಮಾಡ್ತಾಯಿದ್ವಿ. ಹಾಗಾಗಿ ಈ ಯಜ್ಞ ಅನ್ನೋದು ಬಹಳ ಬಹಳ ಮುಖ್ಯ. ಈ ಯಜ್ಞ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದೆ ನಾವು ಏನೇನು ತಪ್ಪು ಮಾಡ್ತಾಯಿದ್ದೀವೋ ಎಲ್ಲವೂ ಸರಿ ಹೋಗ್ಬಿಡುತ್ತೆ. ನಾವು ಮಾಡ್ತಾ ಇಲ್ಲದಿರೋ ಕರ್ತವ್ಯ ಈ ಯಜ್ಞದಿಂದ ಪೂರೈಸಲ್ಪಡುತ್ತೆ.
ಈ ಯಜ್ಞವನ್ನು ಮಾಡೋದ್ರಿಂದ ಮನುಷ್ಯ ಸಂತೋಷವಾಗಿ ತನಗೆ ಬೇಕಾಗಿರೋ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಜೀವನದಲ್ಲಿ ಸಂತೋಷವಾಗಿರ್ತಾನೆ ಯಜ್ಞ ಮಾಡಿದ್ರೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಬಹಳ ಕೃಪೆ ತೋರಿ ಕೃಷ್ಣ, ಅಯ್ಯೋ ಈ ಕಲಿಯುಗದ ಮುಟ್ಟಾಳ್ರಿಗೆ ಇದು ಏನೂ ಗೊತ್ತಿಲ್ಲ, ಸುಮ್ಮನೆ ತಮ್ಮ ಮೇಲೆ ಚಪ್ಪಡಿ ಕಲ್ಲನ್ನು ಎಳ್ಕೋತಾ ಇದ್ದಾರೆ, ಇವ್ರಿಗೆ ಏನಾದರೂ ನಾನು ಕೃಪೆ ಕೊಡಲೇಬೇಕು ಅಂದ್ಬಿಟ್ಟು ಭಗವಂತ ಸಹಿಸ್ಕೊಳ್ಳೋಕ್ಕಾಗದೆ ಯುಗ ಧರ್ಮವನ್ನು ಬಂದು ಕೊಟ್ಟ. ಹಿಂದಿನ ಯುಗಗಳಲ್ಲಿ ನಾವು ಹೇಳ್ದಂಗೆ ಯಜ್ಞ ಯಾವುದು, ಈ ಯಜ್ಞ ಮಾಡೋದು ಯಾವ ಯುಗದ ಧರ್ಮ? ಕೃತೆ ಧ್ಯಾಯತೋ, ಸತ್ಯಯುಗದಲ್ಲಿ ಧ್ಯಾನ. ತ್ರೇತಾಯಾಮ್ ಯಜತೋ ಮಖೈ, ಮಖೈ ಅಂದರೆ ಈ ಯಜ್ಞಗಳು. ತ್ರೇತಾಯುಗದ ಪ್ರಕ್ರಿಯೆ ಇದು, ಈ ಯಜ್ಞ ಯಾಗಾದಿಗಳೆಲ್ಲನ ಮಾಡೋದು. ದ್ವಾಪರೇ ಪರಿಚರ್ಯಾಯಾಮ್ ಕಲೌ ತದ್ ಹರಿಕೀರ್ತನಾತ್. ಈ ಹರಿಕೀರ್ತನೆ ಕೊಡೋದಕ್ಕೆ ಭಗವಂತ ಬಂದಿರೋದು, ಯಾಕಂದರೆ ಇದೇ ನಮ್ಮ ಯುಗದ ಧರ್ಮ, ಇದೇ ನಮ್ಮ ಯಜ್ಞ. ಈ ಯಜ್ಞವನ್ನು ನಾವು ಮಾಡಿದ್ರೇ ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿರೋಕ್ಕೆ ಸಾಧ್ಯ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಏನದು ಶ್ಲೋಕ, ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯರ್ ಯಜಂತಿ ಹಿ ಸುಮೇಧಸಃ. ಕೃಷ್ಣವರ್ಣಂ ಅಂದರೆ ಕೃಷ್ಣನ ವರ್ಣನೆ ಯಾವಾಗಲೂ ಅವರ ಬಾಯಿಂದ ಬರ್ತಾ ಇರುತ್ತೆ. ಯಾರದೋ ಒಬ್ಬರ ವಿವರಣೆ ಇದು, ಯಾರೋ ವ್ಯಕ್ತಿಯ ವರ್ಣನೆ ಹೇಳ್ತಾ ಇದ್ದಾರೆ, ಆ ವ್ಯಕ್ತಿಯ ಬಾಯಿಂದ ಯಾವಾಗಲೂ ಕೃಷ್ಣನ ಗುಣಗಾನ ಹೊರಗಡೆ ಬರ್ತಾ ಇರುತ್ತೆ. ಕೃಷ್ಣವರ್ಣಂ ತ್ವಿಷ ಅಕೃಷ್ಣಂ, ಅರೆ ದೇಹದ ಕಾಂತಿ ಅಕೃಷ್ಣ, ಕೃಷ್ಣ ಅಂದರೆ ಕಪ್ಪು ದಟ್ಟ ನೀಲಿ, ಅಕೃಷ್ಣ ಅಂದರೆ ಚಿನ್ನದಂತಹ ಬಣ್ಣ. ಸಾಂಗೋಪಾಂಗ ಅಸ್ತ್ರ ಪಾರ್ಷದಂ. ಇವಾಗ ಬೇರೆ ಯುಗಗಳಲ್ಲಿ ಕೃಷ್ಣ ಪ್ರಕಟ ಆದಾಗ ಅವನು ತನ್ನ ಎಲ್ಲ ಅಸುರರನ್ನು ಹೇಗೆ ಕೊಲ್ತಾನೆ ಭಗವಂತ? ಅಸ್ತ್ರಗಳ ಮೂಲಕ. ಆದರೆ ಈ ಕಲಿಯುಗದಲ್ಲಿ ಅಸ್ತ್ರಗಳು ಏನು? ಸಾಂಗೋಪಾಂಗ ಅಸ್ತ್ರ, ಸ ಅಂಗ ಉಪ ಅಂಗ. ಅಂದರೆ ಭಗವಂತ ತನ್ನ ಸಂಗಡಿಗರು, ತನ್ನ ಭಕ್ತರೊಂದಿಗೆ, ಆ ಭಕ್ತರೇ ಅಸ್ತ್ರ. ಈ ಕಲಿಯುಗಕ್ಕೆ ಅಸ್ತ್ರ ಯಾರು? ಕೃಷ್ಣ ಭಕ್ತರು, ಪಾರ್ಷದರು, ಅಂದರೆ ಭಗವಂತನ ಅನುಯಾಯಿಗಳು, ಸಂಗಡಿಗರು. ಅವರು ಬಂದು ಏನು ಕೊಡೋಕ್ಕೆ ಬರ್ತಾರೆ? ಯಜ್ಞೈ ಸಂಕೀರ್ತನ ಪ್ರಾಯ. ಈ ಸಂಕೀರ್ತನ ಯಜ್ಞವನ್ನು ಎಲ್ಲರಿಗೂ ಕೊಡೋದಕ್ಕೆ ಕೃಷ್ಣ ಸ್ವಯಂ ಚೈತನ್ಯ ಮಹಾಪ್ರಭುವಾಗಿ ತನ್ನ ಸಂಗಡಿಗರೊಂದಿಗೆ ಬಂದ. ಪಂಚತತ್ವ, ಇಲ್ಲಿ ನಾವು ಮೇಲ್ಗಡೆ ಪಂಚತತ್ವದ ಆರಾಧನೆ ಮಾಡ್ತೀವಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಸೊ ಇವರನ್ನು ಪಂಚತತ್ವ ಅಂತ ಕರಿತೀವಿ, 5 ತತ್ವ. ಜೈ ಶ್ರೀ ಕೃಷ್ಣ ಚೈತನ್ಯ, ಚೈತನ್ಯ ಮಹಾಪ್ರಭು, ನಿತ್ಯಾನಂದ, ಅದ್ವೈತ ಆಚಾರ್ಯರು, ಗದಾಧರ ಪಂಡಿತರು, ಶ್ರೀವಾಸ ಠಾಕೂರ, ಇವರು 5 ಜನ. ಸೊ ಇವರು ಬಂದ ಉದ್ದೇಶ ಏನು? ಯಜ್ಞ ಸಂಕೀರ್ತನ ಪ್ರಾಯರ್, ಈ ಯಜ್ಞವನ್ನು, ಸಂಕೀರ್ತನ ಯಜ್ಞವನ್ನು ಕೊಡೋದಕ್ಕೆ. ಯಾತಕ್ಕೆ? ಜನರ ಸಂತೋಷಕ್ಕೋಸ್ಕರ. ಇದು ನಮ್ಮ ಯುಗದ ಧರ್ಮ. ನಾವು ಇದನ್ನು ಬಿಟ್ಟುಬಿಟ್ಟು ನಾವು ಬೇರೆ ಏನೇ ಕೆಲಸವನ್ನು ಮಾಡಿದ್ರು, ನಾನು ಮುಂಚೆನೂ ಕೇಳಿದ್ದೀನಿ, ಧರ್ಮ ಅಂದ್ರೇನು? ಸ್ವಭಾವ, ಬದಲಾಗದಂತಹ ಸ್ವಭಾವ, ಇಂಟ್ರಿನ್ಸಿಕ್ ಕ್ಯಾರೆಕ್ಟರ್ ಅಂತಾರೆ. ಅಂದರೆ ಒಂದು ವಸ್ತುವಿನ ಬದಲಾಗದಂತಹ ಸ್ವಭಾವ. ಸಕ್ಕರೆ ಬದಲಾಗದಂಥ ಸ್ವಭಾವ ಸಿಹಿಯಾಗಿರೋದು. ಅದೇ ರೀತಿ ಮನುಷ್ಯನ ಬದಲಾಗದಂತಹ ಸ್ವಭಾವ ಅಂದರೆ ಅವನು ಎಲ್ಲೇ ಇರಲಿ, ಯಾವುದೇ ಒಂದು ದೇಶದಲ್ಲಿರಲಿ, ಯಾವುದೇ ಭಾಷೆ ಮಾತಾಡಲಿ, ಯಾವುದೇ ಬಣ್ಣ ಇರಲಿ, ಪುರುಷ ಇರಲಿ, ಸ್ತ್ರೀ ಇರಲಿ, ಇತ್ಯಾದಿ ಇತ್ಯಾದಿ ಇತ್ಯಾದಿ, ಎಲ್ಲರಿಗೂ ಒಂದೇ ಧರ್ಮ ಇರೋದು. ಅದು ಭಾಗವತದಲ್ಲಿ ಹೇಳ್ತಾರೆ, ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರಥೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಯಯಾತ್ಮ ಸುಪ್ರಸೀದತಿ. ನಮಗೆಲ್ಲ ಸಂತೋಷ ಬೇಕು, ಆನಂದ ಬೇಕು, ಹೌದಾ? ಇವತ್ತು ನಾವು ನಿದ್ದೆ ಮಾಡಿಕೊಂಡು ಆನಂದ ಪಡ್ಕೊಡ್ತಾ ಇದ್ದೀವಿ, ಆದರೆ ಅದು ನಿಜವಾದ ಆನಂದ ಅಲ್ಲ ಅದು. ಅದಕ್ಕೆ ಇಲ್ಲಿ ಋಷಿ ಮುನಿಗಳು ಸೂತ ಗೋಸ್ವಾಮಿಯವರನ್ನು ಕೇಳ್ತಾ ಇದ್ದಾರೆ, ಏನು ಮಾಡಿದ್ರೆ ಮನುಷ್ಯ ಸಂತೋಷವಾಗಿರ್ಬೋದು?
ನೈಮಿಷಾರಣ್ಯ, ಎಷ್ಟು ಜನ ಹೋಗಿದ್ದೀರಾ ನೈಮಿಷಾರಣ್ಯಕ್ಕೆ? ನೈಮಿಷಾರಣ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ, ನೈಮಿಷಾರಣ್ಯದಲ್ಲಿ ಯಾವುದಾದ್ರು ಒಂದು ಧಾರ್ಮಿಕ ಕಾರ್ಯ ಮಾಡಿದ್ರೆ ಈ ದುಷ್ಟ ಶಕ್ತಿಗಳು ದಮನ ಆಗತ್ತಂತೆ. ಆ ಉದ್ದೇಶದಿಂದ ಋಷಿ ಮುನಿಗಳು 1000 ವರ್ಷದ ಯಜ್ಞವನ್ನು ಪ್ರಾರಂಭ ಮಾಡ್ತಾರೆ. 1000 ವರ್ಷದ ಯಜ್ಞ. ಈ 1000 ವರ್ಷದ ಯಜ್ಞ ಯಾವುದು? ಶ್ರವಣ ಯಜ್ಞ. ಯಾರ ಬಗ್ಗೆ ಶ್ರವಣ? ಭಗವಂತನ ಬಗ್ಗೆ, ಕೃಷ್ಣನ ಬಗ್ಗೆ ಶ್ರವಣ. ಸೊ ಅವರು ಸೂತ ಗೋಸ್ವಾಮಿಯರಿಗೆ 6 ಪ್ರಶ್ನೆಗಳನ್ನು ಕೇಳ್ತಾರೆ. 6 ಪ್ರಶ್ನೆಗಳನ್ನು ಕೇಳ್ತಾರೆ, ಬಹಳ ಮುಖ್ಯವಾದದ್ದು. ಕೇಳ್ಕೊಳ್ಳಿ ಚೆನ್ನಾಗಿ. ಮೊದಲನೇದು ಕೇಳ್ತಾರೆ, ಪುಂಸಾಂ ಏಕತ ಶ್ರೇಯ, ಅಂತಿಮವಾದ ಜನರಿಗಾಗಿ ಇರುವಂಥ ಅಂತಿಮ ಒಳಿತು ಏನು? ಎಲ್ಲ ಜನರಿಗೆ ಒಳ್ಳೆಯದಾಗಬೇಕು. ಅಂತಿಮವಾಗಿ ಅವರು ಯಾವ ಮಾರ್ಗವನ್ನು ಪಾಲನೆ ಮಾಡಬೇಕು? ಎರಡನೇದು ಶಾಸ್ತ್ರ ಸಾರ ಸಮುದ್ಧರ್ಥ. ಇದನ್ನು ನೀವು ಸಂಪೂರ್ಣ ಶಾಸ್ತ್ರಗಳ ಸಾರವನ್ನು ತಗೊಂಡು ನಮಗೆ ಹೇಳಿ. ಈ ಪ್ರಶ್ನೆಗೆ ಉತ್ತರ. ಇವೆರಡು ಪ್ರಶ್ನೆಗಳನ್ನು ಕೇಳ್ತಾರೆ. ಜನರಿಗೆ ಅಂತಿಮವಾದ ಒಳಿತು ಏನು, ಮತ್ತು ಸಂಪೂರ್ಣ ಶಾಸ್ತ್ರಗಳ ಸಾರವನ್ನು ತಗೊಂಡು ನಮಗೆ ಕೊಡಿ. ಸೂತ ಗೋಸ್ವಾಮಿ ಅವರಿಗೆ ಉತ್ತರವಾಗಿ ಈ ಶ್ಲೋಕವನ್ನು ಹೇಳ್ತಾರೆ, ಸವೈ ಪುಂಸಾ ಪರೋ ಧರ್ಮೋ ಯಥೋ ಭಕ್ತಿರಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸಿದ್ಧತಿ. ಜನರಿಗೆ ಅಂತಿಮವಾದ ಒಳಿತನ್ನು ಅವರು ಪಡ್ಕೋಬೇಕು ಅಂದರೆ ಏನು ಮಾಡಬೇಕು? ಪರೋಧರ್ಮವನ್ನು ಪಾಲನೆ ಮಾಡಬೇಕು. ಪರಧರ್ಮ ಅಂದ್ರೇನು? ಅಹೈತುಕಿ ಅಪ್ರತಿಹತ ಭಕ್ತಿ. ಅಹೈತುಕಿ ಅಂದರೆ ಯಾವ ಉದ್ದೇಶ ಇರಬಾರ್ದು. ಭಕ್ತಿ ಮಾಡೋದಕ್ಕೆ ಯಾವ ಉದ್ದೇಶ ಇರಬಾರ್ದು. ಒಂದೇ ಉದ್ದೇಶ ಏನು? ಭಗವಂತನ ಸಂತೃಪ್ತಿ. ಬೇರೆ ಯಾವ ಉದ್ದೇಶ ಇರಬಾರ್ದು. ಅಪ್ರತಿಹತ, ನಮ್ಮ ಜೀವನದ ಯಾವ ಭೌತಿಕ ಸನ್ನಿವೇಶಗಳು ಕೂಡ ನಮಗೆ ನಮ್ಮ ಭಕ್ತಿಗೆ ಅಡೆತಡೆ ಆಗಬಾರ್ದು. ಅಂದರೆ ಭಕ್ತಿ ಸತತವಾಗಿ ನಡೀತಾ ಹೋಗಬೇಕು. ಹೀಗೆ ಜೀವನ ನಡೆಸೋದ್ರಿಂದ ಯಯಾತ್ಮ ಸುಪ್ರಸಿದ್ಧತಿ, ಆತ್ಮ ಸಂತೋಷವನ್ನು ಅನುಭವಿಸುತ್ತೆ. ಇವತ್ತು ನಮ್ಮ ಜೀವನದಲ್ಲಿ ದುಃಖ ಇದೆ, ಆ ದುಃಖದಿಂದ ನಾವು ಹೊರಗಡೆ ಬರಬೇಕು ಅಂದರೆ ಭಕ್ತಿ ಮಾಡಬೇಕು. ಭಕ್ತಿಯಲ್ಲಿ ಯಾವ ಪ್ರಕ್ರಿಯೆಯನ್ನು ಮಾಡಬೇಕು? ಯಜ್ಞೈ ಸಂಕೀರ್ತನೆ ಪ್ರಾಯರ್ ಯಜಂತಿ ಹಿ ಸುಮೇಧಸಃ. ಮೇಧಸಃ ಅಂದರೆ ಬುದ್ಧಿವಂತರು ಅಂತ. ಬುದ್ಧಿ. ಮೇಧಸಃ ಅಂದರೆ ಯಾರಿಗೆ ಒಳ್ಳೆ ಬುದ್ಧಿ ಇದೆಯೋ ಅವರು. ಇಲ್ಲಿ ಸುಮೇಧಸಃ ಅಂತ ಇದ್ದಾರೆ. ಸುಮೇಧಸಃ ಅಂದರೆ ಅತ್ಯಂತ ಬುದ್ಧಿವಂತರು. ನಮ್ಮ ಪ್ರಕಾರ ಅತ್ಯಂತ ಬುದ್ಧಿವಂತರೇ ಅಂದರೆ ಯಾರು? ಯಾರೋ IIT ಮಾಡ್ತಾಯಿದ್ದಾರೆ, IAS ಹೋಗಿದ್ದಾರೆ, ಅಥವಾ IIM ಹೋಗಿದ್ದಾರೆ, ಇನ್ನೇನೋ ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಮಾಡ್ಕೊಂಡಿದ್ದಾರೆ, PhD ಮಾಡ್ಕೊಂಡು ಇವರು ಬುದ್ಧಿವಂತರು. ಅಂದರೆ ಶಾಸ್ತ್ರದ ಪ್ರಕಾರ ಇವರು ಬುದ್ಧಿವಂತರು ಅಲ್ಲ. ಯಾಕೆಂದರೆ ಅವರಿಗೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋ ಜ್ಞಾನ ಇಲ್ಲ. ಅದಕ್ಕೆ ಹೇಳ್ತಾರೆ, ಯಾರು ಈ ಸಂಕೀರ್ತನ ಯಜ್ಞವನ್ನು ಸ್ವೀಕಾರ ಮಾಡ್ತಾರೋ ಅವರು ಅತ್ಯಂತ ಬುದ್ಧಿವಂತರು. ಎಲ್ಲ ಶಾಸ್ತ್ರಾಧ್ಯಯನ, ದಾನ, ಧರ್ಮ, ತಪಸ್ಸು, ಹಾಳು ಮೂಡಿ ಎಲ್ಲವನ್ನು ಮಾಡಿ ಮುಗಿಸಿರೋಂತಹ ಸ್ಥಿತಿ ಸಂಕೀರ್ತನ ಯಜ್ಞವನ್ನು ಸ್ವೀಕಾರ ಮಾಡಿದ್ರು. ಯಾಕೆ ಸ್ವೀಕಾರ ಮಾಡಬೇಕು? ನೀವು ಉತ್ತರ ಹೇಳಿ. ಯಾಕೆ ಈ ಸಂಕೀರ್ತನ ಯಜ್ಞವನ್ನು ಸ್ವೀಕಾರ ಮಾಡಬೇಕು ನಾವು? ಏನು ಹೇಳಿದೆ ನಾನು? ಯಾವುದಕ್ಕೆ ಯಜ್ಞ ಯಾಕೆ ಮಾಡಬೇಕು? ಯಜ್ಞ ಮಾಡೋದ್ರಿಂದ ಏನು ಫಲ? ನಮ್ಮ ಜೀವನದಲ್ಲಿ ಯಾವ ಕೊರತೆ ಇಲ್ಲದೆ ನಾವು ಸಂತೋಷವಾಗಿ ಜೀವನ ನಡೆಸ್ತೀವಿ. ಸಿಂಪಲ್. ಯಾವ ಕೊರತೆ ಇಲ್ಲದೆ ಸಂತೋಷವಾಗಿ ಮನುಷ್ಯ ಜೀವನವನ್ನು ನಡೆಸಬೇಕಂದ್ರೆ ಅವನು ಯಜ್ಞ ಮಾಡಬೇಕು. ಈ ಕಲಿಯುಗಕ್ಕೆ ಶಿಫಾರಸ್ ಮಾಡಿರುವಂಥ ಯಜ್ಞ ಸಂಕೀರ್ತನ ಯಜ್ಞ. ಒಂದೆರಡು ವಿಷಯ ಹೇಳ್ಬಿಟ್ಟು ಮುಗಿಸ್ತೀನಿ. ಇವತ್ತೊಂದು ಸ್ವಲ್ಪ ಜಪ ಮಾಡೋಣ ಅಂತ. ಸಂಕೀರ್ತನ ಯಜ್ಞ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾಮ ಜಪ ಮಾಡಬೇಕು. ಇಲ್ಲೇ ಪರವಾಗಿಲ್ಲ, ಹಂಗೆ ಜಪ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಪಾಪ ಅವ್ರು ಪ್ರತಿ ವಾರ ಎಲ್ಲ ಬೀಡ್ಸ್ ಎಲ್ಲ ತಂದಿರ್ತಾರೆ. ನಾನು ಜಪ ಮಾಡೋದಕ್ಕೆ ಅವಕಾಶ ಕೊಡಲ್ಲ, ಇವತ್ತು ನಾನು ಜಪ ಮಾಡಿ ಅಂತದೀವಿ, ಅದಕ್ಕೆ ಯೋಚನೆ ಮಾಡ್ತಾಯಿದ್ದಾರೆ. ಎಲ್ಲಿ ಬೀಡ್ಸ್ ಏನು ಬೇಕಾಗಿಲ್ಲ, ಹಂಗೆ ಮಾಡೋಣ. ಯಜ್ಞ ಮಾಡ್ತೀವಿ ಇವಾಗ ನಾವು ಇವತ್ತು. ಸೊ 2 ವಿಷಯವನ್ನು ಹೇಳಿ ನಾನು ಮುಗಿಸ್ತೀನಿ. ಯಜ್ಞ, ಭಗವಂತನ ಭಕ್ತಿ, ಇದ್ರ ಬಗ್ಗೆ ನಾವು ಯಾಕೆ ಮತ್ತೆ ಹೇಳ್ತಾ ಇರ್ತೀವಿ? ಯಾಕಂದರೆ ಅದೇ ಭಗವದ್ಗೀತೆಯ ಮೂಲ ವಿಷಯ. ಕೃಷ್ಣ ಹೇಳ್ತಾನೆ, ಮನ್ಮನ ಭವ ಮದ್ಭಕ್ತು. ಇದಕ್ಕೆ 2
ಕಥೆಗಳನ್ನು ಹೇಳಿ ನಾನು ಮುಗಿಸ್ತೀನಿ. ಒಬ್ಬ ವ್ಯಕ್ತಿಗೆ ಬಹಳ ಜೀವನದಲ್ಲಿ ಬಹಳ ಕಷ್ಟ ಇರುತ್ತೆ, ಬಹಳ ಕಷ್ಟ. ಕಷ್ಟ ಅಂದ ತಕ್ಷಣ ನಾವೆಲ್ಲ ಎದ್ದು ಬಿಡ್ತೀವಿ, ನಿದ್ದೆ ಮಾಡ್ತಾಯಿರು ಎದ್ದು ಕೂತ್ಕೊಂಡ್ಬಿಡ್ತೀವಿ, ಯಾಕಂದರೆ ಎಲ್ಲರ ಜೀವನದಲ್ಲೂ ಕಷ್ಟ ಇದೆ. ಸೊ ಅವನೇನು ಮಾಡ್ತಾನೆ, ಕೃಷ್ಣ ಹತ್ರ ಬರ್ತಾನೆ. ಕೃಷ್ಣ ಹತ್ರ ಬಂದ್ಬಿಟ್ಟು, ಅಪ್ಪ ಕೃಷ್ಣ, ನಂಗೆ ಭಾಳ ಜೀವನದಲ್ಲಿ ತುಂಬ ತೊಂದರೆ ಇದೆ. ರಾಮಾಯಣದ ಮುಖ್ಯ ವಿಷಯ ಸಾರ, ರಾಮಾಯಣದ ಸಾರ ಭಗವಂತನಿಗೆ ಶರಣಾಗತರಾಗೋದು. ಯುದ್ಧಕಾಂಡದಲ್ಲಿ ರಾಮ ಹೇಳ್ತಾನೆ, ವಿಭೀಷಣ ಬಂದು ಶರಣಾಗತ, ನಾನು ಇದನ್ನು ಮುಂಚೆನೂ ಹೇಳಿದ್ದೀನಿ. ವಿಭೀಷಣ ಬಂದು ರಾಮನಿಗೆ ಶರಣಾಗತನಾಗ್ತಾನೆ. ಏನಂತ? ಓ ರಾಮ, ನಾನು ನಿನ್ನವನು. ಅಷ್ಟೇ. ಯಾವತ್ತು ನಾವು ದೇವ್ರ ಮುಂದೆ ನಿಂತ್ಕೊಂಡು ಓ ಭಗವಂತ ನಾನು ನಿನ್ನವನು ಅಂದರೆ ಆಗೋಯ್ತು ಶರಣಾಗತಿ. ಸೊ ಆ ಭಕ್ತ ಭಗವಂತನ ಮುಂದೆ ಬಂದು ಈ ರೀತಿ ಶರಣಾಗತನಾಗೋಗ್ತಾನೆ. ಓ ಭಗವಂತ, ನಾನು ನಿನ್ನ ಮೇಲೆ ಅವಲಂಬಿತನಾಗಿದ್ದೀನಿ, ದಯವಿಟ್ಟು ನನ್ನ ಜೀವನವನ್ನು ನಡೆಸು, ನೋಡ್ಕೊ, ನೀನೇ ನೋಡ್ಕೊ, ನಿನ್ನ ಮೇಲೆ ಅವಲಂಬಿತನಾಗೋಗಿದ್ದೀನಿ. ಭಗವಂತ ಹೇಳ್ತಾನೆ, ಆಯ್ತಪ್ಪ ನೋಡ್ಕೋತೀನಿ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಭಗವಂತ ಹೇಳ್ತಾನೆ ಭಕ್ತನಿಗೆ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಭಕ್ತ ನಮ್ಮ ಥರ ಸ್ವಲ್ಪ ಡೌಟು, ಹೇಗೆ ಗೊತ್ತಾಗತ್ತೆ ನೀನು ನನ್ನ ಜೊತೆ ಇದೆಯಾ ಅಂತ? ಭಗವಂತ ಹೇಳ್ತಾನೆ, ನೋಡು, ನೀನು ನಡ್ಕೊಂಡು ಹೋಗು. ನೀನು ನಡ್ಕೊಂಡು ಹೋದರೆ ನಿನ್ನ ಕಾಲಿನ ಹೆಜ್ಜೆಗಳು ನಿನಗೆ ಕಾಣುತ್ತೆ, ಅದರ ಪಕ್ಕ ಇನ್ನೂ 2 ಕಾಲಿನ ಹೆಜ್ಜೆ ಕಾಣುತ್ತೆ. ಸೊ ನೀನು ನಡ್ಕೊಂಡು ಹೋಗ್ತಾ ಇರು, ಈ ಕಡೆ ನೋಡು ಬಲಗಡೆ, ಕಾಲು ಹೆಜ್ಜೆ ಇದ್ದರೆ ನಾನು ನಿನ್ನ ಜೊತೆ ಇದ್ದೀನಿ. ಆಯಿತು, ಸಿಂಪಲ್. ಭಕ್ತ ನಡೀತಾನೆ, ನೋಡ್ತಾನೆ, ಓ ಕೃಷ್ಣ ನಡೀತಾ ಇದ್ದಾನೆ. ಸೊ ಇದಾದಮೇಲೆ ಭಗವಂತ ನಿಜವಾಗ್ಲೂ ಅವನ ಜೀವನ ನಿಯಂತ್ರಣವನ್ನು ತಗೊಂಡು ಅವನಿಗೆ ಅವಶ್ಯಕವಾಗಿರೋದು ಏನೇನಿದೆಯೋ ಎಲ್ಲವನ್ನು ಕೊಟ್ಬಿಡ್ತಾನೆ. ಅವನ ಜೀವನ ಭಾಳ ಸಂತೋಷವಾಗಿ ನಡೀತಾ ಇದೆ, ಬಹಳ ಸುಖ ಸಂತೋಷ ಎಲ್ಲ. ಆಮೇಲೆ ಪರೀಕ್ಷೆ ಸಮಯ. ಶರಣಾಗತರಾದಮೇಲೆ ಭಗವಂತ ಕೃಪೆ ತೋರ್ತಾನೆ, ಆಮೇಲೆ ಪರೀಕ್ಷೆ ಮಾಡ್ತಾನೆ ಸ್ವಲ್ಪ. ಏನಾಯಿತು? ತಕ್ಷಣ ಅವನ ಹತ್ರ ಏನೇನಿತ್ತೋ ಎಲ್ಲ ಕಳ್ಕೊಂಡ್ಬಿಟ್ಟ. ಏನೇನೋ ಸನ್ನಿವೇಶಗಳು ನಡೆದು ಅವನ ಹತ್ರ ಏನೇನಿತ್ತೋ ಎಲ್ಲ ಕಳ್ಕೊಂಡ್ಬಿಟ್ಟ. ಸರಿ, ಕಳ್ಕೊಂಡ ತಕ್ಷಣ ಏನಾಯಿತು? ಮೊದಲು ಅವನ ಸ್ನೇಹಿತರೆಲ್ಲ ಅವನನ್ನು ದೂರ ತಳ್ಳಿಬಿಡ್ತಾರೆ. ಹೋಗೋ, ನಿನ್ನ ಪ್ರಯೋಜನ ಇಲ್ಲ, ಏನೋ ನಿನ್ನಿಂದ ನಮಗೂ ಏನೋ ಕೆಲಸ ಆಗುತ್ತೆ ಅಂದ್ಕೊಂಡ್ರೆ ನೀನು ಇವಾಗ ಉಪಯೋಗ ಇಲ್ಲದೆ ಅಂತ ಆಗ್ಬಿಡಿ, ಹೋಗು. ಆಮೇಲೆ ಕೊನೆಗೆ ಬರ್ತಾ ಬರ್ತಾ ಮನೆಯವರು, ಸಂಬಂಧಿಕರು ಎಲ್ಲರೂ ಕೂಡ ಅವನನ್ನು ತಿರಸ್ಕರಿಸ್ಬಿಡ್ತಾರೆ. ಭಾಳ ನೋವಾಗುತ್ತೆ ಅವನಿಗೆ. ಅಯ್ಯೋ, ಇದೇನಿದು, ನನ್ನ ಹತ್ರ ಇದ್ದಿದ್ದೆಲ್ಲ ಕಳ್ಕೊಂಬಿಟ್ಟೆ, ಆದರೆ ನನ್ನ ಸ್ನೇಹಿತರು, ಬಂಧು ಮಿತ್ರರು ಎಲ್ಲರೂ ಕೂಡ ನನ್ನನ್ನು ತಿರಸ್ಕರಿಸ್ಬಿಟ್ರು. ಯೋಚನೆ ಮಾಡ್ತಾಯಿದ್ದಾನೆ ಇವಾಗ, ಭಗವಂತ ಇನ್ನೂ ನನ್ನ ಜೊತೆ ಇದ್ದಾನೋ ಅಥವಾ ಅವನು ನನ್ನ ಕೈ ಬಿಟ್ಬಿಟ್ಟಿದ್ದಾನೋ? ನಡೀತಾನೆ, ಪಕ್ಕ ಹೆಜ್ಜೆ ಇಲ್ಲ. ಯಾಕೆ? ಭಗವಂತ ಕೈ ಬಿಟ್ಬಿಡ್ನಾ? ಮತ್ತು ಹೆಜ್ಜೆ ಯಾಕೆ ಕಾಣ್ತಾ ಇಲ್ಲ? ಭಾಳ ಭಕ್ತ ದುಃಖದಲ್ಲಿ ಭಗವಂತನ ಬಂದೆ ನಿಂತ್ಕೊಳ್ತಾನೆ. ಕೃಷ್ಣ, ಎಲ್ಲರೂ ನನ್ನ ಕೈ ಬಿಟ್ಬಿಟ್ರು, ನೀನೂ ಬಿಟ್ಬಿಟ್ಟಿಯೇನಪ್ಪ, ನಿನ್ನ ಮೇಲೆ ನಾನು ಅವಲಂಬಿತನಾಗಿದ್ದೆ. ಕೃಷ್ಣ ಹೇಳ್ತಾನೆ, ಅಲ್ವೋ, ನೀನು ಎಂಥ ದುಸ್ಥಿತಿಯಲ್ಲಿದೆಯಾ ಅಂದರೆ ನಿನಗೆ ನಡೆಯೋಕ್ಕೂ ಕೂಡ ನಿನಗೆ ಆಗ್ತಾಯಿಲ್ಲ, ನೀನು ನಡೆಯೋಕ್ಕಾಗ್ತಾ ಇಲ್ಲ ಅಂತ ನಾನು ನಿನ್ನನ್ನು ಹೊತ್ಕೊಂಡು ನಾನು ನಡೀತಾ ಇದ್ದೀನಪ್ಪ. ಅಲ್ಲಿ 2 ಕಾಲಿನ ಹೆಜ್ಜೆ ಕಾಣ್ತಾ ಇರೋದು ನನ್ನ ಕಾಲಿನ ಹೆಜ್ಜೆ, ನಿನ್ನ ಕಾಲಿನ ಹೆಜ್ಜೆ ಅಲ್ಲ. ನಾವು ತಿಳ್ಕೊಬೇಕು. ಒಂದು ಸತಿ ನಾವು ಇದೆಲ್ಲ ಭಕ್ತಿ ಯಜ್ಞ, ಇದೆಲ್ಲ ನಾವು ಏನು ಹೇಳ್ತಾ ಇದ್ದೀವಿ, ಸಂಕೀರ್ತನ ಯಜ್ಞ, ಇವೆಲ್ಲ ಮಾಡಿದ್ರೆ ಭಗವಂತನಿಗೆ ನಾವು ಬಹಳ ಪ್ರಿಯರಾಗಿ ಹೋಗ್ತೀವಿ, ಬಹಳ ಪ್ರಿಯರು. ಇಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ಜನರಿದ್ದಾರೆ. ಎಷ್ಟು ಜನ ಭಗವಂತನ ನಾಮವನ್ನು ತಗೋತಾ ಇದ್ದಾರೆ? ಯಾರು ತಗೋತಾರೋ ಅವರು ಭಗವಂತನಿಗೆ ಅತ್ಯಂತ ಪ್ರಿಯರಾಗ್ತಾರೆ, ಅತ್ಯಂತ ಪ್ರಿಯರು. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇದು ಒಂದು ಕಥೆ, ಜೀವನದ ನಿಜವಾದ ಒಂದು ಸಂಗತಿ. ನಮ್ಮ ಇಸ್ಕಾನಲ್ಲಿ ಒಬ್ಬರು ಭಕ್ತರಿದ್ದರು, ವಿದೇಶದಲ್ಲಿದ್ದಂಥ ಭಕ್ತರು. ಬಹಳ ವರ್ಷಗಳಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ಕೊಂಡು ಬರ್ತಾಯಿದ್ರು. ತಮ್ಮ ಜೀವನದ ಅಂತ್ಯದ ಸಮಯ ಬಂದಿದೆ.
ಇಂಗ್ಲೀಷಲ್ಲಿ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತಾರೆ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂದರೆ ಇನ್ನೇನೋ ಮೃತರಾಗೋದ್ರೇನೋ ಅನ್ನೋ ಏನೋ ಒಂದು ವಿಶೇಷವಾದ ಅನುಭವವನ್ನು ಪಡ್ಕೋತಾರೆ ಅವರು ಆ ಸಮಯದಲ್ಲಿ, ಮತ್ತೆ ಜೀವಂತವಾಗಿ ಹೋಗ್ತಾರೆ. ಸೊ ಈ ಭಕ್ತರು ಈ ಥರ ಒಂದು ಸನ್ನಿವೇಶದಲ್ಲಿ ಅವರಿಗೆ ಈ ವಿಶೇಷವಾದ ಅನುಭವ ಸಿಗುತ್ತೆ. ಏನು ಅನುಭವ? ತಮ್ಮ ಜೀವನದಲ್ಲಿ ಅವರ ಜೀವನ ಪೂರ್ತಿ ರಿವೈಂಡ್ ಆಗುತ್ತೆ ಅವರ ಕಣ್ಣೆದುರಿಗೆ, ಪಿಕ್ಚರ್ ಥರ ರಿವೈಂಡು. ಯಾವಾಗಿಂದ? ಅವರು ಇಸ್ಕಾನಿಗೆ ಬಂದಾಗಿಂದ ಪ್ರಾರಂಭ ಆಗುತ್ತೆ. ಅಂದರೆ ಭಗವಂತನ ಭಕ್ತಿಗೆ ಬಂದಾಗಿಂದ ಒಂದು ಪಿಕ್ಚರ್ ಶುರು ಆಗುತ್ತೆ. ಆ ಪಿಕ್ಚರಲ್ಲಿ ಏನೋ ಅವ್ರು ಯಾರೋ ಭಕ್ತರು ಬಂದರು, ಭಕ್ತರು ಅವ್ರಿಗೇನೋ ಪುಸ್ತಕ ಕೊಟ್ಟರು, ಅವರೇನೋ ಅದು ಓದೋಕ್ಕೆ ಶುರು ಮಾಡಿದ್ರು. ಆಮೇಲೆ ಭಕ್ತರು ಹೇಳಿದ್ರು ನೀವು ಒಂದು ಮಾಲೆ ಜಪ ಮಾಡಿ ಅಂತ. ಜಪ ಮಾಡೋಕ್ಕೆ ಶುರು ಮಾಡಿದ್ರು. ಅವರಿಗೆ ಬಹಳ ಪ್ರಿಯ ಜಗನ್ನಾಥ, ಪುರಿ ಜಗನ್ನಾಥ ಅವರಿಗೆ ಬಹಳ ಇಷ್ಟ ದೇವ. ಆಮೇಲೆ ಅವರ ಜೀವನದಲ್ಲಿ ಕಷ್ಟಗಳು ಬರ್ತಾಯಿದೆ, ನೋಡ್ತಾ ಇದ್ದಾರೆ ಚಿತ್ರದಲ್ಲಿ ಕಷ್ಟಗಳು ಬರ್ತಾಯಿದೆ. ಆ ಜಪವನ್ನು ಮಾಡೋಕ್ಕೆ ಶುರು ಮಾಡಿದಾಗಿಂದ ಇವತ್ತವರು ಕಾಣಿಸ್ತಾ ಇದೆ, ಅವತ್ತು ಕಾಣಿಸ್ಲಿಲ್ಲ. ಅವರ ಹಿಂದೆ ಯಾರಿದ್ದಾರೆ? ಜಗನ್ನಾಥ. ಒಂದು ಮಾಲೆ ಜಪ ಮಾಡ್ತಾ ಇರೋ ಸಮಯದಿಂದ, ಒಂದು ಮಾಲೆ ಜಪ ಮಾಡ್ತಾ ಇದ್ದಿದ್ದ ಸಮಯದಿಂದಲೂ ಜಗನ್ನಾಥ ಅವ್ರ ಜೊತೆ ಇದ್ದಿದ್ದು. ಇವತ್ತು ಕೂಡ ಅವರು ಅಂತಹ ಒಂದು ತಮ್ಮ ದೇಹವನ್ನು ತ್ಯಾಗ ಮಾಡುವಂಥ ಸಮಯ ಬಂದಾಗಲೂ ಕೂಡ ಜಗನ್ನಾಥ ಅವ್ರ ಜೊತೆ ಇರೋದನ್ನು ಅವರು ನೋಡ್ತಾರೆ. ಇದು ಭಕ್ತರ ಅನುಭವ. ಯಾಕೆ? ಒಂದು ಸತಿ ನಾವು ಭಗವಂತನ ಹತ್ರ ಬಂದಾಗ ನಾವು ಅವನನ್ನು ಮರಿಬೋದು, ಅವನು ನಮ್ಮನ್ನು ಯಾವತ್ತೂ ಮರೆಯಲ್ಲ, ಯಾವುದೇ ಉದ್ದೇಶದಿಂದ ಬರಲಿ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ, ಆರ್ತೋ ಜಿಜ್ಞಾಸು ಜ್ಞಾನಿ ಚ ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. 4 ಥರದ ಜನರು ಭಗವಂತನ ಹತ್ರ ಬರ್ತಾರಂತೆ. ಆರ್ಥೋ, ಯಾರಿಗೋ ಜೀವನದಲ್ಲಿ ಬಹಳ ಸಮಸ್ಯೆ ಇದೆ, ಅವರು ಭಗವಂತನ ಹತ್ರ ಬರ್ತಾರೆ. ಜಿಜ್ಞಾಸು, ಯಾರಿಗೋ ಯಾರು ಭಗವಂತ ಯಾರು, ಎಲ್ಲಿರ್ತಾನೆ, ಈ ಜಗತ್ತು ಹೇಗೆ ನಡೀತಾ ಇದೆ, ಏನೇನೋ ಪ್ರಶ್ನೆಗಳು, ಜಿಜ್ಞಾಸುಗಳಾಗಿದ್ದಾರೆ. ಅರ್ಥಾರ್ಥಿ, ಹಣದ ಅವಶ್ಯಕತೆ ಇದೆ ಯಾರಿಗೂ. ಮತ್ತು ಜ್ಞಾನಿಯ ವಿಷಯ ಬಿಡಿ. ಈ 3 ಜನ ಕಷ್ಟದಲ್ಲಿರೋರು ಭಗವಂತನ ಹತ್ರ ಬರ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಮ್ಮ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ. ಇವರು ಸುಕೃತಿಯನ್ನು ಮಾಡಿದ್ದಾರೆ. ಸುಕೃತಿ ಅಂದರೆ ಭಗವಂತನ ಹತ್ರ ಬರೋ ಅಷ್ಟು ಪುಣ್ಯ. ಇದಕ್ಕೆ ಭಕ್ತಿ ಉನ್ಮುಖಿ ಸುಕೃತಿ ಅಂತ ಹೇಳ್ತೀವಿ. ಅದು ಸಾಮಾನ್ಯ ಪುಣ್ಯ ಅಲ್ಲ. ಸಾಮಾನ್ಯ ಪುಣ್ಯ ಅಂದರೆ ಸುಮ್ಮನೆ ಜೀವನದಲ್ಲಿ ಜನ್ಮ ಐಶ್ವರ್ಯ ಸುತಶ್ರೀ, ಇದು ಪುಣ್ಯದ ಫಲ. ಒಳ್ಳೆಯ ಜನ್ಮ, ಐಶ್ವರ್ಯ, ವಿದ್ಯಾಭ್ಯಾಸ, ವಿದ್ಯೆ ಮತ್ತು ಸೌಂದರ್ಯ, ಇದು ಸಾಮಾನ್ಯ ಪುಣ್ಯದ ಫಲ. ಆದರೆ ಭಕ್ತಿ ಸಂಬಂಧಿತವಾದ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಭಗವಂತನ ಹತ್ರ ಹೋಗ್ತೀವಿ ನಾವು. ಸೊ ಯಾರಾದರೂ ಭಗವಂತನಿಗೆ ಒಂದು ಸತಿ ಹಿಂಗೆ ಬಂದು, ಭಗವಂತ ನಾನು ನಿನ್ನ ಮೇಲೆ ಅವಲಂಬಿತನಾಗೋಗಿದ್ದೀನಿ ಅಂದರೆ ಅವರ ಕಾರಣ ಏನೇ ಇರಲಿ, ಅವ್ರು ಯಾತಕ್ಕೆ ಭಗವಂತನ ಹತ್ರ ಬಂದಿದ್ದಾರೆ ಅಂತ ಭಗವಂತ ಅವರನ್ನು ಸ್ವೀಕಾರ ಮಾಡಿಬಿಡ್ತಾನೆ. ಸ್ವೀಕಾರ ಮಾಡೋದು ಅದಾದಮೇಲೆ ಯಾವತ್ತೂ ಅವನವರ ಜೊತೆಯನ್ನು ಬಿಡೋದಿಲ್ಲ. ಅದಕ್ಕೆ ಮಾರ್ಗ ಬಹಳ ಸುಲಭ, ಸುಮ್ಮನೆ ಭಗವಂತನ ನಾಮ ಜಪ. ಓಕೆ, ಇವಾಗ ಒಂದು 10 ನಿಮಿಷ ಎಲ್ಲರೂ ನಾಮ ಜಪವನ್ನು ಮಾಡೋಣ. ಇನ್ಮೇಲಿಂದ ಒಂದು 10 ನಿಮಿಷ ಎಲ್ಲ ಕ್ಲಾಸ್ ಮುಗಿದಾದ್ಮೇಲೆ ಒಂದು 5 ನಿಮಿಷ 10 ನಿಮಿಷ ಕ್ಲಾಸ್ ಬೇಗ ಮುಗಿಸಿ ಎಲ್ಲರೂ ನಾಮ ಜಪ, ಕೀರ್ತನೆ ಅಲ್ಲ. ಕೀರ್ತನೆ ಅಂದರೆ ನೀವು ಹಾಡು, ಓಕೆ, ಅದು ನಾಮ ಜಪ, ನಾಮ ಸಂಕೀರ್ತನೆ. ಆದರೆ ಜಪ ಯಾಕೆ ಜಪ ಮಾಡಬೇಕು? ಯಾಕೆಂದರೆ ನೀವು ಮನೆಗಳಲ್ಲೂ ನೀವು ಹೋಗಿ ಮಾಡಬೇಕಲ್ಲ. ಕೀರ್ತನೆ ನಾವಿಲ್ಲಿ ಮಾಡಿಬಿಡ್ತೀವಿ, ನೀವು ಮಾಡಿಬಿಡ್ತೀರಾ. ಮನೇಲಿ ಕೀರ್ತನೆ ಮಾಡ್ತೀರಾ ನೀವು? ಇಲ್ಲ, ಮನೇಲಿ ಜಪ ಮಾಡಬೇಕು. ಕೀರ್ತನೆಯೂ ಮಾಡ್ಬೋದು ನೀವು, ಮಾಡಂಗಿದ್ರೆ ಮಾಡಿ, ಸಂತೋಷ. ಪ್ರತಿ ಸಂಜೆ ಒಂದು 6:30 ಸಮಯಕ್ಕೆ ಎಲ್ಲರೂ ಮನೆಗೆ ಬಂದಾದಮೇಲೆ, ಅಥವಾ 7:30 ಇರಲಿ, ಒಂದು 5 ನಿಮಿಷ ಎಲ್ಲರೂ ಮನೇಲಿರೋರೆಲ್ಲ ಸೇರ್ಕೊಂಡು ಕೀರ್ತನೆ ಮಾಡೋದು ಒಳ್ಳೆಯದು. ಅರೆ ಜಪ ಮಾಡೋದು ಬಹಳ ಬಹಳ ಮುಖ್ಯ. ಇದು ನಮ್ಮ ವೈಯಕ್ತಿಕ ಸೇವೆ ಕೃಷ್ಣನಿಗೆ. ಯಾರು ಕೇಳಿದ್ರು ನೀವು ಕೃಷ್ಣನನ್ನು ಹೇಗೆ ಪಡಿತೀರಾ? ನಾವು ಕೃಷ್ಣನನ್ನು ನಾಮದ ಮುಖೇನ ಪಡಿತೀವಿ. ಯಾಕೆಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಾಮ ಕೃಷ್ಣ ಅಭಿನ್ನ. ಹಾಗಾಗಿ ಒಂದು 10 ನಿಮಿಷ ಎಲ್ಲರೂ ಜಪ ಮಾಡೋಣ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ
ಎಲ್ಲರೂ ಒಟ್ಟಿಗೆ ಹರೇ ಕೃಷ್ಣ 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 ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಮಹಾಮಂತ್ರ ಕೀ ಜಯ. ಸೊ ಈ ಒಂದು ಶ್ಲೋಕದ ಸಾರಾಂಶ ಏನಂದರೆ, ನಾವು ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು. ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದ ಈ ಯುಗದ ಯಜ್ಞ ಅಥವಾ ಧರ್ಮ ಅದನ್ನು ನಾವು ಪ್ರತಿನಿತ್ಯ ಮಾಡಬೇಕು. ಪ್ರತಿನಿತ್ಯ ಯಾಕೆ ಮಾಡಬೇಕು? ಯಾಕಂದರೆ ಪ್ರತಿನಿತ್ಯ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ, ಹೌದಾ? ಅದೇ ರೀತಿ ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು. ಈ ರೀತಿ ನಾವು ಜೀವನ ಮಾಡದೆ ಮತ್ತು ನಮ್ಮ ಕರ್ಮವನ್ನು ನಾವು ಮಾಡಬೇಕು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ. ಆಗ ನಾವು ಮಾಡೋವಂಥ ಕರ್ಮ, ನಾವು ಏನು ಕೆಲಸವನ್ನು ಮಾಡ್ತಾಯಿದ್ದೀವೋ ಅದರ ಫಲವನ್ನು ನಾವು ಕೃಷ್ಣನಿಗೆ ಅರ್ಪಿಸಬೇಕು. ಕೃಷ್ಣ 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯದ್ ಕರೋಷಿ ಯದ್ ಅಶ್ನಾಸಿ ಯದ್ ಜೋಸಿ ದದಾಸಿ ಯದ್ ತತ್ಕುಶ್ವ ಮದರ್ಪಣಂ. ನೀವು ಏನನ್ನು ಅರ್ಪಣೆ ಮಾಡೋರು, ಏನು ನಿಮಗೆ ಸಂಬಳ ಅಂತ ಸಿಗುತ್ತೆ ಅದನ್ನು ಯಾವುದಕ್ಕಾದ್ರೂ ಉಪಯೋಗಿಸ್ಕೋತೀವಿ. ಮೊದಲು ನಾವು ಭಗವಂತನಿಗೆ ಕೊಡಬೇಕು, ಆಮೇಲೆ ನಮಗೋಸ್ಕರ ಉಪಯೋಗಿಸ್ಕೋಬೇಕು. ಅಷ್ಟೇ, ಇದಕ್ಕೆ ಕರ್ಮಯೋಗ ಅಂತ ಕರೀತಾರೆ. ಸೊ ಈ ರೀತಿ ನಮಗೆ ನಮ್ಮ ಹಣ ಏನು ಸಿಗುತ್ತೋ ನಾವು ಭಗವಂತ ನಿನ್ನ ಕೃಪೆಯಿಂದ ನನಗೆ ಈ ಒಂದು ಹಣ ಸಿಕ್ಕಿದೆ ಅಂದ್ಬಿಟ್ಟು ಭಗವಂತನ ಸಂತೋಷಕ್ಕಾಗಿ ನಾವು ನಮಗೆ ಶಕ್ತಿ ಅನುಸಾರ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಜೊತೆಗೆ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಬೇಕು. ಇದು ಜೀವನವನ್ನು ನಡೆಸೋ ವಿಧಾನ. ಇದರಲ್ಲಿ ನಾವು ಬರೀ ನಾನು ಕೆಲಸ ಮಾಡ್ತೀನಿ, ನಾನು ನಾಮ ಜಪವನ್ನು ಮಾಡಲ್ಲ, ಏನು ಗ್ಯಾರಂಟಿ ಇಲ್ಲ. ನಿಮ್ಮ ಜೀವನದಲ್ಲಿ ನೀವು ಎಲ್ಲ ಚೆನ್ನಾಗಾಗತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಯಾಕಂದರೆ ಹಿಂದೆ ಮಾಡಿರುವಂಥ ಕರ್ಮಫಲಗಳು ನಮಗೆ ಕಷ್ಟ ಕೊಡುತ್ತವೆ. ಆದರೆ ನಾಮ ಸಂಕೀರ್ತನ, ಭಗವಂತನ ಆಶ್ರಯವನ್ನು ಪಡ್ಕೊಂಡಾಗ ಭಗವಂತ ಇವೆಲ್ಲವನ್ನು ಸೂಕ್ತ ಸಮಯದಲ್ಲಿ ಎಲ್ಲವನ್ನು ನಿವಾರಣೆ ಮಾಡಿಬಿಡ್ತಾನೆ. ಓಕೆ, ಸೊ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಆದರೆ ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪವನ್ನು ಮಾಡೋದು ಮರಿಬೇಡಿ. ಎಷ್ಟು ಭಕ್ತರು ಇಲ್ಲಿ ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾಯಿದ್ದೀರಾ? ಪ್ರತಿನಿತ್ಯ ಮಾಡ್ತಾ ಇಲ್ಲದೇ ಇರೋರಿಗೆ ಕಾರಣ ಗೊತ್ತಾಯ್ತಲ್ಲ. ಮಾಡಲಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಅದು ಕಲಿಯುಗದ ಒಂದು ಗುಣಲಕ್ಷಣ, ಕೊರತೆ ಇದ್ದೇ ಇರುತ್ತೆ. ಜೀವನ ಸಂತೋಷವಾಗಿ ನಡಿಬೇಕು ಅಂದರೆ ಸರಳವಾದ ವಿಧಾನ, ಯಾವ ಖರ್ಚು ವೆಚ್ಚ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ. ಅದು ಏನು ಪೂರ್ತಿ ದಿನ ಜಪ ಮಾಡಿ ಅಂತ ಇದ್ದೀವ? ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸ್ಕೊಡಿ, ಏನು ಮಾಡ್ತಾಯಿದ್ದೀರೋ ಮಾಡಿ. ಜೊತೆಗೆ ಜೀವನದಲ್ಲಿ ಕೃಷ್ಣನನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಕೃಷ್ಣ ನಾಮವನ್ನು. ಓಕೆ, ಮುಕ್ತಾಯ ಮಾಡೋಣ. ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಸಮವೇತ ಗೌರವ ಭಕ್ತರೊಂದು ಕಿ ಜಯ. ಯಾರಿಗಾರು ಏನಾರು ಪ್ರಶ್ನೆಗಳು? ಹೇಳಿ ಪ್ರಭು. ಸರಿಯಾಗಿ ಕೇಳಿಸ್ತಿಲ್ಲ, ಏನು ಹೇಳಿದ್ರಿ? ಕರ್ತ, ಓಕೆ, ಕರ್ತ ಭೋಕ್ತ, ಓಕೆ.
ಅಲ್ಲ, ಓಕೆ, ಅದು ಇನ್ನೊಂದು ವಿಷಯ ಇದು. ಓಕೆ, ಕರ್ತ ಅಂದರೆ ಸುಮ್ಮನೆ ಕರ್ತವ್ಯ ದೃಷ್ಟಿಯಿಂದ ಮಾಡಬೇಕು. ಕರ್ತವ್ಯ ದೃಷ್ಟಿ ಅಂದರೆ ಅದಕ್ಕೆ ನಾನು ಇದು ವರ್ಣಾಶ್ರಮದಲ್ಲಿ ಭಗವಂತ ಪ್ರತಿಯೊಬ್ಬರಿಗೂ ಕರ್ಮವನ್ನು ನಿಗದಿ ಮಾಡಿದ್ದಾನೆ. ಈ ಕರ್ಮವನ್ನು ನೀನು ಮಾಡಬೇಕು. ಬ್ರಾಹ್ಮಣನಾಗಿದ್ದರೆ ನೀನು ಈ ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ಓಕೆ ಭಗವಂತ ನನಗೆ ಹೇಳ್ತಾ ಇದ್ದಾನೆ, ಹಾಗಾಗಿ ನಾನು ಮಾಡ್ತೀನಿ. ಹಿಂದಿನ ಕಾಲದಲ್ಲಿ ಜನರು ತಮ್ಮ ವೃತ್ತಿ ಅಥವಾ ಈ ವರ್ಣದ ಪ್ರಕಾರ ಕೆಲಸವನ್ನು ಬದಲಾಯಿಸ್ತಾ ಇರಲಿಲ್ಲ. ಉದಾಹರಣೆಗೆ ಯಾರೋ ಒಬ್ಬ ಚಪ್ಪಲಿ ಹೊಲಿಯೋನಿದ್ರೆ ಅವನ ಮನೆಯಲ್ಲಿ ಅವನ ಮಗನೂ ಕೂಡ ಚಪ್ಪಲಿ ಹೊಲಿಯೋನೇ ಆಗಿರ್ತಾ ಇದ್ದ. ಯಾರೋ ಬ್ರಾಹ್ಮಣರಾಗಿದ್ದರೆ ಅವ್ರ ಮನೆಯಲ್ಲೂ ಕೂಡ ಮಕ್ಕಳು ಬ್ರಾಹ್ಮಣರಾಗ್ತಾಯಿದ್ರು. ಇವತ್ತೇನು ಮಾಡ್ತಾಯಿದ್ದಾರೆ? ಯಾರೋ ಬ್ರಾಹ್ಮಣರಾಗಿದ್ದಾರೆ, ಅವ್ರ ಮನೆಯಲ್ಲಿ ಅವರ ಮಕ್ಕಳು ಎಂಜಿನಿಯರ್ ಆಗಿದ್ದಾರೆ, ಇನ್ನೊಂದಾಗಿದ್ದಾರೆ, ಮತ್ತು ಕೈ ಒಡ್ಡೋ ಕೆಲಸ ಮಾಡ್ತಾಯಿದ್ದಾರೆ. ಹಿಂದೆ ಆಗಿರಲಿಲ್ಲ. ಯಾಕಂದರೆ ಅವರಿಗೆ ಗೊತ್ತು, ನನಗೆ ಈ ಭಗವಂತ ಈ ಕರ್ಮವನ್ನು ಕೊಟ್ಟಿದ್ದಾನೆ, ಇದು ಮಾಡೋದ್ರಿಂದ ಭಗವಂತ ತೃಪ್ತನಾಗ್ತಾನೆ. ನನಗೆ ಎಷ್ಟು ಹಣ ಬರುತ್ತೆ ಅನ್ನೋ ಉದ್ದೇಶ ಅಲ್ಲ. ಇದು ತುಂಬ ಭಾಗವತದಲ್ಲಿ ಇದರ ವಿಷಯ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಧರ್ಮಸ್ವನುಷ್ಠಿತ ಪುಂಸಾನ್ ವಿಶ್ವಕ್ಸೇನ ಕಥಾಸುಯ ನೋತ್ಪಾದಯೇದ್ಯತಿರತಿಂ ಶಮಯೇವ ಹಿ ಕೇವಲಂ. ಧರ್ಮಸ್ವನುಷ್ಠಿತ ಪುಂಸಾಂ, ಮನುಷ್ಯರಿಗೆ ಯಾವ ಧರ್ಮವನ್ನು ನಿಗದಿ ಮಾಡಿದಾರೋ ಆ ಧರ್ಮದಿಂದ ವ್ಯಕ್ತಿಗೆ ವಿಶ್ವಕ್ಸೇನ ಕಥಾಸುಯ, ಭಗವಂತನ ಕಥಾಶ್ರವಣಕ್ಕೆ ರುಚಿ ಸಿಗದೆ ಬರದೆ ಹೋದರೆ ಶ್ರಮಯೇವ ಹಿ ಕೇವಲಂ, ಅವನು ಮಾಡ್ತಾ ಇರೋ ಕೆಲಸ ವ್ಯರ್ಥ. ಧರ್ಮಸ್ಯ ಹ್ಯಾಪವರ್ಗಸ್ಯ ನಾರ್ಥೋರ್ಥಾಯೋಪಕಲ್ಪತೆ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಃ. ಕರ್ಮವನ್ನು ಮಾಡೋ ಉದ್ದೇಶ ಏನು? ಇಲ್ಲಿ ಹೇಳ್ತಾರೆ ಪರಿಶುದ್ಧತೆಗಾಗಿ. ಸುಮ್ಮನೆ ಪರಿಶುದ್ಧರಾಗೋಕ್ಕೋಸ್ಕರ ಕರ್ಮ ಮಾಡಬೇಕು, ಇಂದ್ರಿಯ ಭೋಗಕ್ಕಲ್ಲ. ಈ ಭೋಗ ಇಂದ್ರಿಯ ಭೋಗ ಎರಡನೇ ಭಾಗ. ಇದು ಭೋಕ್ತ, ನಾನು ಭೋಗಿಸೋನು, ನನಗೋಸ್ಕರ ನಾನು ಮಾಡ್ಕೋತಾ ಇದ್ದೀನಿ, ಇದಲ್ಲ ಉದ್ದೇಶ. ಯಾವಾಗ ನಾವು ಈ ಉದ್ದೇಶ ಇಟ್ಕೊಂಡು ಜೀವನ ಮಾಡ್ತೀವೋ ಕಷ್ಟ ಕಾರ್ಪಣ್ಯಗಳು. ಯಾವಾಗ ನಾನು ಭಗವಂತ ನನಗೆ ಕರ್ಮ ಕೊಟ್ಟಿದ್ದಾನೆ, ಅವನ ಸಂತೃಪ್ತಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ, ಅವನ ಸಂತೃಪ್ತಿಗೋಸ್ಕರ ಅಂದರೆ ಕರ್ಮವೂ ಅವನ ಸಂತೃಪ್ತಿ, ಫಲವೂ ಕೂಡ ಅವನ ಸಂತೃಪ್ತಿಗೋಸ್ಕರ. ಇದು ಕರ್ಮ ಮಾಡೋ ನಿಜವಾದ ಕಲೆ. ಇಲ್ಲಾಂದರೆ ಕರ್ಮಬಂಧನ. ನಮಗೋಸ್ಕರ ನಾವು ಕೆಲಸ ಮಾಡಿಕೊಂಡಾಗ ಕರ್ಮಬಂಧನ ಅಂದರೆ ದುಃಖ. ಸರಳವಾದ ವಿಷಯ. ದುಃಖ ಬೇಡ ಅಂದರೆ ಭಗವಂತ ಏನು ಕೆಲಸ ಕೊಟ್ಟಿದ್ದಾನೋ ಮಾಡಿ, ಭಗವಂತನ ಕಾರ್ಯವಾಗಿ ಮಾಡಿ, ಭಗವಂತನಿಗೆ ಆ ಒಂದು ಫಲವನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸಿ ಅಷ್ಟೇ. ಇವತ್ತು ಯಾರೋ ಭಕ್ತರು 25 ವರ್ಷಗಳ ರೀನಾ ಮಾತಾಜಿ ಮತ್ತು ಅವರ ಮನೆಯವರು ಬಂದಿದ್ದಾರಾ? ಅಲ್ಲ, ಕರೆಕ್ಟು. ನಿಮ್ಮ ಮನೆಯವರು ಬಂದಿದ್ದಾರಾ? ಇಲ್ಲ. ಓಕೆ. ಸೊ ಅವರ ಇಚ್ಛೆ ಏನು ಅಂದರೆ ಅವರ ಮನೆಯವರು ಕೂಡ ಭಕ್ತಿಗೆ ಬರಲಿ ಅಂತ ಅವರ ಇಚ್ಛೆ. 25 ವರ್ಷಗಳ ಮದುವೆ ಒಂದು ಈ ಆ್ಯನಿವರ್ಸರಿಯ ಸಮಯದಲ್ಲಿ ಎಲ್ಲರೂ ಈ ರೀತಿ ಪ್ರಾರ್ಥನೆ ಮಾಡಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಒಂದು ಸತಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಭಗವಂತ ಅವರಿಗೆ ಆ ಒಂದು ಇಚ್ಛೆ, ಅವರ ಇದು ಭಕ್ತಿಯ ಇಚ್ಛೆಯನ್ನು ನಾವು ಭಗವಂತನ ಮುಂದೆ ಇಡಬೇಕು. ಭಗವಂತ ಕೃಪೆ ಕೊಡ್ತಾನೆ, ಅವರ ಇಚ್ಛೆ ನೆರವೇರಲಿ ಅಂತ ನಾವು ಒಂದು ಸತಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಮತ್ತು ಇನ್ನೊಬ್ಬರು ಭಕ್ತರು, ಅವರ ಹೆಸರೇನು ಗೊತ್ತಿಲ್ಲ. 9ನೇ ತಾರೀಕು ಅವ್ರದ್ದು ಮ್ಯಾರೇಜ್ ಆ್ಯನಿವರ್ಸರಿ ಇತ್ತಂತೆ. ಹಾಗಾಗಿ ಅವರು ಭಗವಂತನ ಸೇವೆಯಲ್ಲಿ ಸ್ವಲ್ಪ ಲಕ್ಷ್ಮೀ ದಾನವನ್ನು ಮಾಡಿದ್ದಾರೆ. ಅವರೇನಾ? ಓಕೆ, ಹರೇ ಕೃಷ್ಣ, ಸಂತೋಷ. ಹೀಗೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಒಳ್ಳೆಯ ಘಟನೆ, ಈ ಥರ ಬರ್ತ್ಡೇ ಆ್ಯನಿವರ್ಸರಿ ಇದೆಲ್ಲ ಇದ್ದರೆ ಇದು ವಿಶೇಷವಾದ ಘಟನೆಗಳು, ಸಂಗತಿಗಳು. ನಾವು ಭಗವಂತನಿಗೆ ನಮ್ಮ ಕಡೆಯಿಂದ ಏನಾದರೂ ಒಂದು ವಿಶೇಷ ಸೇವೆ ಮಾಡೋದು. ಹಾಗನ್ಬಿಟ್ಟು ಬರೀ ಆ್ಯನಿವರ್ಸರಿ ಇದಕ್ಕೆ ಕಾಯಬೇಕು ಅಂತಲ್ಲ. ನಾನು ಹೇಳ್ತಾ ಇರೋದು ಪ್ರತಿ ತಿಂಗಳು ಕೆಲಸ ಮಾಡ್ತಾಯಿದ್ದೀವಿ, ಪ್ರತಿ ತಿಂಗಳು ಹಣವನ್ನು ಸಂಪಾದನೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಒಂದಿಷ್ಟು ಭಾಗ ಭಗವಂತನಿಗೆ ಕೊಡು ನಮ್ಮ ಕರ್ತವ್ಯ. ಅದು ಗೃಹಸ್ಥರ ಕರ್ತವ್ಯ. ಹಾಗಾಗಿ ಅದನ್ನು ಮಾಡೋದ್ರಿಂದ ನಾವು ನಿಜವಾಗ್ಲೂ ನಮ್ಮ ಕರ್ಮವನ್ನು ಮಾಡ್ತಾಯಿದ್ದೀವಿ. 2 ಭಾಗ ಅಂತ ಹೇಳಿದ್ನಲ್ಲ, ಒಂದು ಕರ್ಮದ ಭಾಗದಲ್ಲಿ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ಭಗವಂತನ ಸಂತೃಪ್ತಿ ಆಗುತ್ತೆ. 2ನೇದು ಹರೇ ಕೃಷ್ಣ ಮಹಾಮಂತ್ರ ಭಕ್ತಿಯ ಮಾರ್ಗವನ್ನು ಅನುಸರಿಸಬೇಕು. ಓಕೆ, ಹರೇ ಕೃಷ್ಣ.